ಎಲ್ಲ ತೃತೀಯ PU ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಕಳೆದ ತರಗತಿಯಲ್ಲಿ ನಾವು ಕೃಷ್ಣೇಗೌಡನ ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆಯನ್ನು ನೋಡ್ತಾ ಇದ್ದೀವಿ. ಆನೆಯ ಅವಾಂತರಗಳನ್ನು ನೋಡಿದ್ವಿ. ಆನೆ ಏನ್ ಮಾಡ್ತು ಅಂತ ಆ ರೆಹಮಾನ್ ಹೇಳ್ತಾರೆ, ಇದರಿಂದ ಆನೆನೇ ಕಾರಣ ಅಂತ, ಆನೆನೇ ಈ ತರ ಮಾಡಿರೋದು ಅಂತ. ಜುಬೆಲ್ ಹೇಳ್ತಾರೆ ಅಲ್ಲ ಅಂತ. ಆಮೇಲೆ ಆನೆಗಳ ಕಾಡಾನೆಗಳ ಅವಾಂತರವನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ಬಹಳ ಸೊಗಸಾಗಿ ಪೈಪ್ ಲೈನ್ ಎಲ್ಲ ಹೊಡೆದು ಕಾಫಿ ಬೀಜ ಕೀಳ್ತಾ ಇರುವಂತವ್ರನ್ನ ಬೆದರಿಸಿ ಓಡ್ತು ಅಂತ. ಆನೆಗಳು ಕಾಡಿನಿಂದ ನಾಡಿಗೆ ಯಾಕೆ ಬರ್ತವೆ? ಅವು ಅಲ್ಲೇ ಬೇಕಾದಷ್ಟು ಅರಣ್ಯದಲ್ಲಿರ್ಬೋದಲ್ಲ, ನಾಡಿಗೆ ಯಾಕೆ ಬರ್ತವೆ ಅನ್ನೋದಕ್ಕೆ ನಾಗರಾಜ ಹೇಳ್ತಾನೆ, ಫಾರೆಸ್ಟ್ ನಾಗರಾಜ ಏನಂತ ಹೇಳ್ತಾರೆ ಅವರು ಫಾರೆಸ್ಟ್ ಆಫೀಸರ್ ಅಂದ್ರೆ, ಅವ್ರು ಬೆದೆಗೆ ಬಂದ ಹೆಣ್ಣಾನೆ ಇರೋದ್ರಿಂದ, ಇಲ್ಲಿ ಹೆಣ್ಣಾನೆ ಇರೋದ್ರಿಂದ ಹೆಣ್ಣಾನೆಯನ್ನು ಹುಡ್ಕೊಂಡು ಬರ್ತವೆ ಕಾಡಿನ ಆನೆಗಳು ಅಂತ ಹೇಳಿದ್ರು. ಆದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ನೇಹಿತರಾಗಿರ್ತಕ್ಕಂತಹ ಪ್ರಕಾಶ್, ಇಕಾಲಜಿಸ್ಟ್ ಪ್ರಕಾಶ್ ಹೇಳ್ತಾರೆ, ಇಲ್ಲ ಕಾಡಿನಲ್ಲಿ ಏನಿದೆ ಇರ್ಲಿಕ್ಕೆ, ಎಲ್ಲ ನೀಲಗಿರಿ ಅಕೇಶಿಯಾ ಆಗ್ತಾ ಇದ್ದಾರೆ, ಹಣ್ಣಿನ ಮರಗಳಿಲ್ಲ, ಸೊಪ್ಪಿನ ಮರಗಳಿಲ್ಲ, ತಿನ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸೊಪ್ಪಿಲ್ಲ, ಹಾಗಾಗಿ ಅವು ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾವೆ ಅಂತ ಒಬ್ಬೊಬ್ರು ಒಂದೊಂದು ಕಾರಣ ಕೊಡ್ತಾರೆ. ಜನರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಈಗ ಭಾಗ 4 ನೋಡೋಣ. ಪ್ರತಿ ಅಧ್ಯಾಯಕ್ಕೆ ಒಂದು ಭಾಗ 1 ಅಂತ ತಿಳಿಸಿರ್ತೀನಿ. ಇದು 4ನೇ ಭಾಗ, 3ನೇ ಅಧ್ಯಾಯ. ದುರ್ಗಪ್ಪ ನನ್ನ ಬಳಿ ಕೊಡಲಿ ತಗೊಂಡೋಗಿ 3 ದಿನ ಕಳೆದ ಮೇಲೆ ನಾನು ಪೋಸ್ಟ್ ಆಫೀಸರ್ ಬಳಿ ಹೋಗುತ್ತಿರಬೇಕಾದರೆ ಲೈನ್ಮನ್ ನಾರಾಯಣನ ಜೊತೆ ಮೈ ಕೈ ಕೆರೆದುಕೊಳ್ಳುತ್ತಾ ನಿಂತಿದ್ದ. ಮೈ ಕೈ ಕೆರೆದಂತ ಪೋಸ್ಟ್ ಆಫೀಸ್ಗೆ ಅಂತ ಹೋಗಿದ್ದಾರೆ. ಆ ಹೋದಂತಹ ಸಂದರ್ಭದಲ್ಲಿ ದುರ್ಗಪ್ಪ ನಿಂತಿದ್ದಾನೆ, ನಾರಾಯಣನ ಜೊತೆ ನಿಂತಿದ್ದಾನೆ. ಏನಯ್ಯ ದುರ್ಗಪ್ಪ, ಕೊಡಲಿ ಹೊತ್ಕೊಂಡು ಎತ್ತ ಹೋದ್ಯೋ, ಪತ್ತೆ ನಿಲ್ಬಲ್ಲೋ ಎಂದು ಕೇಳಿದೆ. ಅಲ್ಲ, ಕೊಡಲಿ ತಗೊಂಡೋಗಿ ಎಷ್ಟು ದಿನ ಆಯ್ತು, ನೀನು ಯಾಕೆ ತರಲಿಲ್ಲ, ಎಲ್ಲೋದೆ ನೀನು ಅಂತ ಜೋರ್ ಮಾಡಿ ಕೇಳ್ತಾರೆ. ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರೋದು ಎಂದ. ಅವನು ಅದಕ್ಕೆ ಅಂತ ಇವ್ರಿಗೆ ಒಂದು ಗೊತ್ತಾಗಲ್ಲ. ಇದೇ ನಾನು ಕೊಡ್ಲಿ ಕೇಳೋದಕ್ಕೂ ಇವನು ಇಲ್ಲಿ ನಿಂತಿರೋದಕ್ಕೂ ಫಾರೆಸ್ಟ್ ಆಫೀಸ್ ಹತ್ರ ನಿಂತಿರೋದಕ್ಕೂ ಏನು ವ್ಯತ್ಯಾಸ? ಅದಕ್ಕೆ ಸ್ವಾಮಿ ನಿಂತಿರೋದು ಅಂತ. ಇಲ್ಲಿ ಯಾಕೆ ನಿಂತಿದ್ದೀಯೋ, ಇಲ್ಲಿ ಯಾಕೆ ನಿಂತಿದ್ದೀಯೋ? ಕೊಂಬೇಸವ್ರಿ ಲೈನ್ ಕ್ಲಿಯರ್ ಮಾಡ್ತಿರ್ಬೇಕಾದ್ರೆ ಫಾರೆಸ್ಟ್ನವರು ಬಂದು ಡಿಪಾರ್ಟ್ಮೆಂಟಿನ ಮರ ಯಾಕೆ ಕಡಿತೀಯ ಅಂತ ಕೊಡ್ಲಿಕ್ಕೆ ಕಿತ್ಕೊಂಡು ಬಿಟ್ಟಿದ್ದಾರೆ ಸರ್. ಇವನು ರಂಗ ಆರೇ ಸೌಡ್ತಾ ಇರ್ತಾನೆ. ಆವಾಗ ಫಾರೆಸ್ಟ್ ಇಲಾಖೆ ಬಂದು ಅರನೆಲ್ಲ ಕಡಿತೀಯ, ಲೈನ್ ಕ್ಲಿಯರ್ ಅಂತ ಹೇಳಿ ಅರನೆಲ್ಲ ಕಡಿತೀಯ, ಅವ್ ಯಾರನ್ನ ಕೇಳಿ ಕಡಿತಾ ಇದೆ ಅಂತ ಕೊಡ್ಲಿಕ್ಕೆ ಕಸ್ಕೊಂಡು ಬಂದಿದ್ದಾರೆ ಸರ್, ಕಿತ್ಕೊಂಡು ಬಿಟ್ಟಿದ್ದಾರೆ ಸರ್. ಕೇಳಿದರೆ ಕೋರ್ಟ್ ನಲ್ಲಿ ಕೇಸ್ ಹಾಕ್ತೀವಿ, ಕೋರ್ಟ್ ಇಸ್ಕೋ ಅಂತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಕೊಡ್ಲಿಯನ್ನ ಇಸ್ಕೋ, ಆಮೇಲೆ ಇಸ್ಕೋ, ನೀನು ಕೋರ್ಟ್ ನಲ್ಲಿ ಇಸ್ಕೋ ಅಂತ ಹೇಳ್ತಾರೆ. ಅರೆ ಕೊಡ್ಲಿ ನಂದಲ್ವೇನಯ್ಯ, ಅವ್ರು ಎಲ್ಲಪ್ಪ ಕೋರ್ಟಿಗೆ ಹಾಕಿದ್ರು? ಕೊಡ್ಲಿ ನಂದಲ್ಲಪ್ಪ, ನಿಂದಾಗಿದ್ರು ಕೋರ್ಟಿಗೆ ಹಾಕ್ಲಿ, ಕಸ್ಕೊಂಡ್ಲಿ, ಕೇಸ್ ಹಾಕ್ಲಿ, ಅದು ನಂದಲ್ಲ. ಅದು ಕೊಂಬೇಸವರಿ ಲೈನ್ಲಿ, ಅರೆ ಕೊಡ್ಲಿ ನಂದಲ್ವೇನಯ್ಯ ಹಂಗಂತ ಕೇಳಿದ್ರೆ ಕೇಳ್ಬೇಕಲ್ಲ ಸರ್, ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಿ ಅಂದ್ರು. ಕೇಳದೆ ಜೂರತ್ ಮಾಡಿ ಕೊಡಲಿ ಕಿತ್ಕೊಂಡು ಬಂದು ಆಫೀಸ್ನಲ್ಲಿ ಮಾಡಿದವರೇ. ಜೂರತ್ ಜೋರು ಮಾಡಿ ಅರ್ಥ ಜೂರತ್ ಅಂದ್ರೆ ಜೋರು ಮಾಡಿ, ಜೋರು ಮಾಡಿ ಕೊಡ್ಲಿ ಕಸ್ಕೊಂಡು ಬಂದಿದ್ದಾರೆ. ಈ ಲೈನ್ ಮ್ಯಾನ್ಗಳಿಗೆಲ್ಲ ಎದುರ್ತಾರ ಅವರು, ಫಾರೆಸ್ಟ್ ಆಫೀಸರ್, ಫಾರೆಸ್ಟ್ನವರು. ಅವ್ರು ಜೋರು ಮಾಡಿ, ಯಾಕೆ ನೀನು ಕೊಡ್ಲಿ ಕಿತ್ಕೊಂಡು ಮರ ಕಡಿತಿದ್ಯಾ, ರಂಗ ಹೋಗ್ತಾ ಇದೆಯಾ, ತರ ಇದೆ ಅಂತಂದು ಕಸ್ಕೊಂಡು ಬಂದ್ರು. ಹಂಗಂತ ಕೇಳಿದ್ರೆ ಕೇಳ್ಬೇಕಲ್ಲ ಸರ್, ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಿ ಅಂದ್ರು. ಕೇಳದೆ ಜೂರತ್ ಮಾಡಿ ಕೊಡ್ಲಿ ಕಿತ್ಕೊಂಡು ಬಂದು ಆಫೀಸ್ನಲ್ಲಿ ಮಡಗವ್ರೆ ಇಟ್ಟಿದ್ದಾರೆ. ಇದು ಮಂಡ್ಯ ಭಾಷೆ. ಮಡಗಲ ಅಂತಾರೆ. ಮಡಗವ್ರೆ ಅಂದ್ರೆ ಇಟ್ಟಿದ್ದಾರೆ ಅಂತ ಅರ್ಥ. ನನ್ನ ಕೊಡ್ಲಿ ಮೇಲೆ ನನಗೆ ಯಾವ ವ್ಯಾಮೋಹವೂ ಇರಲಿಲ್ಲ. ವ್ಯಾಮೋಹ, ನನ್ನ ಕೊಡಲಿ ಮೇಲೆ ನನಗೆ ಯಾವ ವ್ಯಾಮೋಹವೂ ಇರಲಿಲ್ಲ. ಆದರೂ ನ್ಯಾಯ ಮುಖ್ಯ ಅಲ್ವೇ? ಇಂಥ ತರಲೆ ಕೇಸುಗಳ ಜಾಡು ಹಿಡಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ಬೇರೆ. ಈ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಒಂದು ಕೆಟ್ಟ ಕುತೂಹಲ ಏನಪ್ಪಾ ಅಂದ್ರೆ, ಸಣ್ಣ
ಅಂತಾರೆ. ಮೋಹ ಅಂದ್ರೆ ಪ್ರೀತಿ ಅಂತ, ವ್ಯಾಮೋಹ ಅಂದ್ರೆ ಅತಿಯಾದ ಪ್ರೀತಿ ಅಂತ. ಅತಿಯಾಗಿರ್ತಕ್ಕಂಥ ಪ್ರೀತಿ ಇರೋದ್ರಿಂದನೇ ಇವರು ಕಡ್ಲಿ ಹುಡ್ಕೊಂಡು ಹೋಗ್ತಾರೆ. ನನ್ನ ಎಷ್ಟೋ ಕಥೆಗಳ ಮೂಲ ಇಂಥ ಕ್ಷುದ್ರ ಗೋಚರಗಳಲ್ಲೇ ಉದಿದಿರುತ್ತದೆ. ಸಣ್ಣ ಸಣ್ಣ ವಿಚಾರ, ಕ್ಷುದ್ರ ಅಂದ್ರೆ ಚಿಕ್ಕ, ಕ್ಷುದ್ರ ಗೋಚರಗಳು ಚಿಕ್ಕ, ಕ್ಷುದ್ರ ಕ್ಷುದ್ರ ಚಿಕ್ಕ 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 ಭೋಜನಗಳಲ್ಲಿ ಬೆಳಕಂತ ಹೋಗ್ತಾ ಇರ್ತಾರೆ, ಹುಡುಕೊಂಡು ಹೋಗ್ತಾ ಇದ್ದಾರೆ. ಸಣ್ಣ ಸುಳಿವು ಸಿಕ್ಕರು ಸಾಕು, ಅದನ್ನು ಹುಡುಕ್ತಾ ಹೋಗ್ತಾರೆ. ಅದು ಹೇಗೆ ನನ್ನ ಕೊಡಲಿ ಕಿತ್ಕೊಂಡಿದ್ದಾರಂತೆ. ಒಂದು ಮಾತು ಕೇಳ್ತೀನಿ ಬಾ ಎಂದು ದುರ್ಗಪ್ಪನನ್ನು ಕರೆದುಕೊಂಡು ನಾಗರಾಜನ ಆಫೀಸಿನ ಕಡೆಗೆ ಹೋದೆ. ಬಾರೆ, ಇವರು ಮೊದಲೇ ವರದಿಗಾರರು, ಪತ್ರಿಕಾ ಲೇಖನಗಳನ್ನು, ಕವನ ಸಂಕಲನಗಳನ್ನು, ಕಥೆಗಳನ್ನು, ನಾಟಕಗಳನ್ನು ಬರೆದಿದ್ದಾರೆ. ದೊಡ್ಡ ಲೇಖಕರು. ಇವರಿಗೆ ಯಾರ್ಯಾರ ನೀತಿ ನಿಯಮಗಳೆಷ್ಟು, ಕಾನೂನು ಏನು ಅಂತ ಗೊತ್ತು ಇವರಿಗೆ, ತಿಳಿದಂಥವ್ರು. ನಡೆಯ ಹೆಂಗ್ ಅನ್ಕೊಂಡು ಇಸ್ಕೊಂಡಿದ್ರು, ನಾನು ಒಂದು ಮಾತು ಕೇಳ್ತೀನಿ ಅಂತ ದುರ್ಗಪ್ಪ ಕರ್ಕೊಂಡು ಹೋಗ್ತಾರೆ. ಒಳಗೆ ಫಾರೆಸ್ಟರ್ ನಾಗರಾಜ ಪೊಲೀಸ್ ಇನ್ಸ್ಪೆಕ್ಟರ್ ತರದ ಡ್ರೆಸ್ ಹಾಕಿಕೊಂಡು ಫೈಲ್ಗಳ ರಾಶಿಯ ಪಕ್ಕ ಕುಳಿತಿದ್ದ. ಫಾರೆಸ್ಟರ್ ನಾಗರಾಜು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಫೈಲ್ಗಳು ರಾಶಿ ಇಟ್ಕೊಂಡು ಯೂನಿಫಾರ್ಮ್ ಹಾಕೊಂಡು, ಸ್ವಲ್ಪ ಪೊಲೀಸ್ ತರನೇ, ಪೊಲೀಸ್ ಡ್ರೆಸ್ ತರ ಇರುತ್ತೆ, ಸ್ವಲ್ಪ ಕಂದು ಬಣ್ಣದ ಇರುತ್ತೆ, ಕಂದು ಹಾಕಿ ಮಿಕ್ಸ್ ಇರ್ತದೆ. ಆ ಡ್ರೆಸ್ ಹಾಕೊಂಡು ಕುತ್ಕೊಂಡಿದ್ದಾನೆ. ಪಕ್ಕಕ್ಕೆ ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆ ಎಂದು ತೋರುತ್ತದೆ. ವಿಚಿತ್ರ ಗತ್ತಿನಲ್ಲಿ ನನ್ನ ಕಡೆ ನೋಡಿದ. ಏನು ಇವನು ದುರ್ಗಪ್ಪನ ಕರ್ಕೊಂಡ್ ಬಂದಿದಾರ, ಸಪೋರ್ಟ್ ಮಾಡ್ತಾರೆ ಇವ್ರ ಜಾಮೀನ ಮೇಲೆ ಬಿಡ್ಬೇಕ ಅವನ್ನ. ಬರ್ಲಿ ಏನೋ ಗತ್ತ ನೋಡ್ತಾನೆ. ಏನ್ರಿ ಬಂದಿದ್ದು ಯೂನಿಫಾರ್ಮ್ ಇದ್ದಾರೆ ಅಂದ್ರೆ ದಪ್ಪ ಜಾಸ್ತಿ, ಗತ್ತು ಜಾಸ್ತಿ, ಮಾನವೀಯತೆಯಿಂದ ಮಾತಾಡ್ಸಲ್ಲ. ಯೂನಿಫಾರ್ಮ್ ಇರೋರು ಸ್ವಲ್ಪ ಕಠಿಣವಾಗಿ ವರ್ತಿಸ್ತಾರೆ. ಅದು ಹಾಗೆ ಇರಬೇಕು, ಆ ಡಿಪಾರ್ಟ್ಮೆಂಟಿಗೆ ಹಾಗೆ ಇರಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಮಾನವೀಯತೆ, ನಯವಾದ ಮಾತುಗಾರಿಕೆ ಇವೆಲ್ಲ ನಡೆಯಲ್ಲ. ಕಳ್ಳರು ಸುಳ್ಳು ಅಂತ ನಡೆಯೋದಿಲ್ಲ. ಬಹಳ ಕಠಿಣವಾಗಿ ವರ್ತಿಸ್ಬೇಕಾಗ್ತದೆ. ಇಲ್ಲಿ ತಪ್ಪು, ಕಳ್ಳನ ಸುಳ್ಳನ ಗೊತ್ತಿಲ್ಲ, ಒಟ್ಟಾಗಿ ಬಂದಂತವ್ರನ್ನ ಮಾತಾಡ್ಸು. ಗತ್ತಿನಿಂದ ನೋಡ್ತಾನೆ ನಾಗರಾಜ. ಅಲ್ರೇ ನಾಗರಾಜ್, ನಿಮ್ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ, ಅದು ನನ್ ಕೊಡಲಿ ಯಾಕಂದು ಆಫೀಸ್ ನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳಿದೆ. ರೀ, ಮರ ಕಡಿದ್ರೆ ಅವನ್ ಜೈಲಿಗೆ ಹಾಕ್ರಿ, ಅವ್ನ್ ಕರ್ಕೊಂಡು ಬರ್ರಿ. ಅದು ಬಿಟ್ಟು ನನ್ ಕೊಡ್ಲಿ ಯಾಕೆ ತಗೊಂಡೋಗಿದ್ರೆ ಅವ್ರಿಗೆ ಏನ್ ಗೊತ್ತು, ಪೂರ್ಣಚಂದ್ರ ತೇಜಸ್ವಿ ಕೊಡ್ಲಿ ಅಂತ. ಯಾರಾದ್ರೂ ಯಾರು ಕಡಿತಿರ್ತಾರ ಅದೇ ವೆಪನ್ ಅವರಿಗೆ ಆಧಾರ ಅವರಿಗೆ. ಬಟ್ ನನ್ ಕೊಡ್ಲಿ ಯಾಕೆ ತಗೊಂಡೋಗಿದ್ದೀರಾ ನಾಗರಾಜ್, ಬೇಕಾದ್ರೆ ಅವನನ್ನ ಜೈಲಿಗೆ ಹಾಕ್ರಿ ಅಂತ ಹೇಳ್ತಾರೆ. ಅಲ್ರಿ ನಾಗರಾಜ್, ನಿಮ್ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ, ಅದು ನನ್ ಕೊಡಲಿ ಯಾಕೆ ತಂದು ಆಫೀಸ್ ನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳಿದೆ. ಕೂತ್ಕೊಳ್ಳಿ ಎಂದು ತನ್ನ ಎದುರಿನ ಕುರ್ಚಿ ತೋರಿಸುತ್ತಾ ನಾಗರಾಜ ತನ್ನ ತುತ್ತೂರಿ ಊದಲು ಪೀಪಿ ಸರಿ ಮಾಡಿಕೊಂಡ. ಕುತ್ಕೊಳ್ಳಿ ಸಾರ್, ಕುತ್ಕೊಳ್ಳಿ, ಹೇಳದಿದೆ ನಿಮ್ಗೆ ಏನ್ ಗೊತ್ತು ವಿಚಾರ ಅಂತಂದು ತುತ್ತೂರಿ ಊದಕ್ಕೆ ತನ್ನ ಪಿಪಿಯನ್ನು ಸರಿ ಮಾಡಿಕೊಂಡ ಅಂತಾರೆ. ಅಂದ್ರೆ ಮಾತಾಡಕ್ ಗಂಟನೆಲ್ಲ ಸರಿ ಮಾಡ್ಕೊಂಡು ಅವ್ರಿಗೆ ವಿವರ ಕೊಡಲು ರೆಡಿಯಾದ, ಅಂದ್ರೆ ವಿವರಗಳನ್ನು ಕೊಡ್ಲಿಕ್ಕೆ ಸರಿಯಾದ ತುತ್ತೂರಿ ಊದಕ್ಕೆ ಪಿಪಿ ಹೆಂಗ್ ಸರಿ ಮಾಡ್ಕೊಂತಾರ. ಮ್ಯಾದವರು ಮದುವೆ ಸಂದರ್ಭದಲ್ಲಿ ನೀರ್ ಹಾಕಿ ಅಲ್ಲಾಡಿಸಿ ಎಲ್ಲ ಊಬಿ ಸರಿ ಮಾಡ್ಕೊಂಡು ತುತ್ತೂರಿಯನ್ನು ಹೆಂಗ್ ಊದ್ತಾರೋ ಹಂಗ ಊದಕ್ಕೆ ಅವ್ರು ರೆಡಿ ಮಾಡ್ಕೊಂತಾರೆ. ಮಾತಾಡಕ್ಕೆ ಇವನು ಗಂಟಲು ಸರಿ ಮಾಡ್ಕೊಂತಾರೆ, ಗಂಟಲೆಲ್ಲ ಸರಿ ಮಾಡ್ಕೊಂಡ. ಅದು ಏನಾಯ್ತು ಅಂತಂದ್ರೆ ಅಂತ ತುತ್ತೂರಿ ಊದಕ್ಕೆ ಶುರು ಮಾಡ್ತಾರೆ. ವೆಪನ್ ಸಾರ್, ವೆಪನ್ ನಮಗೆ ಮುಖ್ಯ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಸಂದರ್ಭ. ವೆಪನ್ ಸಾರ್, ವೆಪನ್ ಸಾರ್, ವೆಪನ್ ನಮಗೆ ಮುಖ್ಯ. ಮೇಲಿನ ಮಾತನ್ನು ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗತಿಯಿಂದ ಆಯ್ದುಕೊಳ್ಳಲಾಗಿದೆ. ಪೂರ್ಣಚಂದ್ರ ತೇಜಸ್ವಿ ಅವರು ಇದನ್ನು ಬರೆದಿದ್ದಾರೆ. ಈ ಮಾತನ್ನು ಫಾರೆಸ್ಟ್ ಆಫೀಸರ್ ನಾಗರಾಜ್ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಕೊಡಲಿ ಕೇಳಲು ಬಂದ ಸಂದರ್ಭದಲ್ಲಿ ಹೇಳುತ್ತಾನೆ. ಬಹಳ ಸರಳವಾಗಿರುತ್ತೆ ಬರೆಯಲು, ನೀವು ಅತಿ ಹೆಚ್ಚು ಗೊಂದಲಕ್ಕೊಳಗಾಗಬೇಡ. ಇಷ್ಟು ಬರೋದು ಸಾಕು, 3 ಅಂಕಗಳು ಸಿಗ್ತವೆ. ವೆಪನ್ ಸಾರ್, ವೆಪನ್ ನಮಗೆ ಮುಖ್ಯ. ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬಾ ಮುಖ್ಯ. ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ನಾಳೆ ಕೋರ್ಟಿನಲ್ಲಿ ಕೇಳ್ತಾರೆ, ಅವನು ಯಾವುದರಿಂದ ಮರ ಕಡಿದ ಅಂತ. ಕತ್ತಿಲ್ ಕಡದ್ನೋ, ಕೊಡ್ಲಿಲ್ ಕಡದ್ನೋ, ಗರಗಸದಲ್ಲಿ ಕುಯ್ದ್ನೋ,
ಅಂತ ಆವಾಗ ನಾವು ವೆಪನ್ ಹಾಜರುಪಡಿಸಬೇಕೋ ಬೇಡವೋ ಹೇಳಿ. ನೀವು ಯಾಕೆ ಇಂಥ ಕಾನೂನು ಬಾಹಿರ ಕೆಲಸಕ್ಕೆ ಕೊಟ್ರಿ? ಒಂದು ರೀತಿ ನಿಮ್ದು ತಪ್ಪಲ್ವೇ? ಇವ್ರ ಮೇಲೆ ಹಾಕ್ಬಿಟ್ಟ ತಪ್ಪನ್ನ, ಕೇಳಪ್ಪದ್ರ ಮೇಲೆ ಹಾಕ್ಬಿಟ್ಟ. ಅಲ್ಲ ಸರ್, ವೆಪನ್, ನಮಗೆ ವೆಪನ್ ಬೇಕು, ಆ ವ್ಯಕ್ತಿ ಬೇಕು. ಕೋರ್ಟ್ನಲ್ಲಿ ಕೇಳ್ತಾರೆ, ಯಾವ್ದ್ರಿಂದ ಕಡ್ದ ಮರದ? ಕತ್ತಿಯಿಂದ ಕಡ್ದನೋ, ಕೊಡ್ಲಿಂದ ಕಡ್ದನೋ, ಮದ್ದಿಂದ ಕಡ್ದನೋ, ಕರಗಸದಿಂದ ಕೊಯ್ದನೋ, ಯಾವ ಕಡ್ದ, ಎಲ್ಲಿ ಕಡ್ದ, ಸಾಕ್ಷಿ ಏನು ಎಲ್ಲ ಕೇಳ್ತಾರೆ ಕೋರ್ಟ್ನಲ್ಲಿ. ನಿಮಗೆ ಕೋರ್ಟಿನ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ಅಂತ ಅವ್ರಿಗೆ ಎಲ್ಲ ವಿಚಾರ ಗೊತ್ತು. ಆದ್ರೆ ಈತ ತನ್ನ ಅಧಿಕಾರದ ದರ್ಪದಲ್ಲಿ ಎದುರಿಗಿರೋರು ಹೆಂಗೆ ನಮ್ಮಷ್ಟು ತಿಳ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಹಂಗೆ ಹೇಳೋರೆಲ್ಲ ಅಷ್ಟೇ, ಕೇಳೋರ್ಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಕೇಳೋರೆಲ್ಲ ದಟ್ಟರು, ಹೇಳನೇ ಜಾಣ ಅನ್ನುವಂತಹ ವ್ಯಕ್ತಿತ್ವ ಬಹಳಷ್ಟು ಜನರಲ್ಲಿರುತ್ತೆ. ಎಲ್ಲದಕ್ಕೂ ಉತ್ತರ ಹೇಳ್ತಿರ್ತಾರೆ. ಎರಡು ಕಿವಿ ಇದಾವೆ, ಕೇಳನ ಆಲಿಸುವಿಕೆ ಇಲ್ವೇ ಇಲ್ಲ. ಬಾಯಿದೆ, ಒಂದ್ ಬಾಯಿದೆ, ಎರಡು ಕಿವಿ ಇದಾವೆ. ಅದ್ರ ಅರ್ಥ ಏನು? ಎರಡು ಕಿವಿ ಇದಾವೆ, ಮೌನವಾಗಿ ಕೇಳು, ಒಂದ್ ಬಾಯಿದೆ, ಕಡಿಮೆ ಮಾತಾಡು ಅಂತ. ಆದ್ರೆ ಇದು ಅಧಿಕಾರದ ದರ್ಪ ಫಾರೆಸ್ಟರ್ ನಾಗರಾಜ್, ಏನ್ ಸರ್ ನಿಮಗೆ ಕೋರ್ಟ್ ವಿಚಾರ ಗೊತ್ತಿಲ್ಲ ಅಂತ ಕಾಣುತ್ತೆ. ಜಡ್ಜ್ ಕೇಳ್ತಾರೆ ಸರ್, ಸಾಕ್ಷಿ ಕೇಳ್ತಾರೆ, ವೆಪನ್ ಸರ್, ವೆಪನ್ ನಮ್ಗೆ ಮುಖ್ಯ. ಕೊಡ್ಲಿಂದ ಕಡ್ದ, ಯಾತ್ರ ಕಡ್ದ, ನೀವು ಇಂಥವಕ್ಕೆಲ್ಲ ಕೊಡ್ಬಾರ್ದು ಸರ್. ಕಾನೂನು ಬಾಹಿರ ಕ್ರಮಗಳಿಗೆಲ್ಲ ನೀವು ಕೊಡ್ಲಿ, ಮಚ್ಚು ಇವನ್ನೆಲ್ಲ ಕೊಡಕ್ ಹೋಗ್ಬಾರ್ದು. ಒಂದು ಲೆಕ್ಕದಲ್ಲಿ ನಿಮ್ದು ತಪ್ಪಾಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಲೈನ್ ಮ್ಯಾನ್ ನಿಂತ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲಿ ನಾನು ಕೇಳ್ತಿರೋದು. ನಿಮ್ ಡಿಪಾರ್ಟ್ಮೆಂಟಿನವರು ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನದನ್ನು ತೆಗೆದಾಕ್ಬೇಕು ಬೇಡ್ರಿ. ನಾಗರಾಜ್, ಏನ್ ಮಾತಾಡ್ತಿದ್ದೀರಿ? ಸ್ವಲ್ಪ ವಿವೇಕ ಇಟ್ಕೊಳ್ರಿ. ಲೈನ್ ಮೇಲೆ ಮರ ಬಿದ್ದರೆ ಮರ ಕಡಿಯಕ್ಕಿಲ್ಲಂತೆ, ಹಂಗೆ ಬಿಡ್ತಾರೆ. ಕರೆಂಟ್ ಹೆಂಗ್ರಿ? ಕರೆಂಟ್ ಮುಂದಕ್ಕೆ ಹೋಗೋದು ಹೆಂಗ್ರಿ? ಲೈನ್ ಮೇಲೆ ಮರ ಬಿದ್ದಿದ್ದೆ, ಆ ಮರ ಕಡಿದಿದ್ದಾನೆ. ಇವನೇನು ಸ್ವತಂತ್ರವಾಗಿ ಕಾಡಿನಲ್ಲಿರುವಂತ ಮರ ಕಡಿದಿಲ್ಲಲ್ಲ, ಲೈನ್ ಮೇಲೆ ಬಿದ್ದಿರೋ ಮರ ಕಡಿದ್ರೆ ತಪ್ಪೇನ್ರಿ ಆಗುತ್ತೆ? ಏನ್ ಮಾತಾಡ್ತೀರಿ ನೀವು? ಕಾನೂನು ಬಾಹಿರ ಕೆಲಸ ಅಂತಿರಲ್ಲ. ಅವನ ಕೆಲಸ ಅವ್ನು ಮಾಡಿದ್ದಾನೆ, ಅವನು KEB ಅವನ ಕೆಲಸ KEB ಮಾಡಿದ್ದಾನೆ. ನೀವು ಫಾರೆಸ್ಟ್ ಆದರೂ ಮರ, ತೇಗ, ವನ್ಯ, ನಂದಿ, ಗಂಧ ಈ ತರದ್ದು ಯಾವ ಬೇರೆ ಮರ ಬೇರೆ ಹತ್ರ ಕಡಿದ್ರೆ ಹಿಡ್ಕೊಂಡು ಹೋಗ್ಬೇಕು. ಲೈನ್ ಮೇಲೆ ಬಿದ್ದಿರೋ ಮರ ಕಡಿದ್ರೆ ಯಾವ ಮರ ಹಿಡ್ಕೊಂಡು ಹೋಗ್ತದೇನ್ರಿ? ಏನ್ ಮಾತಾಡ್ತೀರಿ ನೀವು ಅಂತ ಕೇಳಿದ್ರಿ. ನೋಡಿ ಸರ್, ಬೆಳ್ಳಗಿರೋದೆಲ್ಲ ಹಾಲಂತ ನಂಬೋರ್ ನೀವು. ಇದೆಲ್ಲ ನೀವು ಹೇಳ್ತಿರೋ ಅಷ್ಟೇ ಸಿಂಪಲ್ ಆಗಿಲ್ಲ ಸರ್. ನೀವಾಗೆ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೇನೆ. PWD-ನವರು, ಕರೆಂಟಿನವರು, ಟೆಲಿಫೋನಿನವರು, ಈ 3 ಡಿಪಾರ್ಟ್ಮೆಂಟ್ಗಳು ನಮಗೆ ಎನ್ವಿ ನಂಬರ್ 1 ಸರ್. ನಿಮ್ಗೆ ತಾಳ್ಮೆ ತಗೊಳ್ಳಿ ಸರ್. ನಿಮ್ಗೆ ಏನೋ ಹೇಳ್ತೀರಿ ನೀವು. ಇಲ್ಲಿ ದುರುಪಯೋಗ ಬಹಳ ಆಗ್ತಾ ಇದೆ. ಲೈನ್ ಮೇಲೆ ಬಿದ್ದು ಮರ ಕಡಿಯೋದ್ರೆ ಓಕೆ, ಅದ್ರ ಜೊತೆಗೆ ಇನ್ನೂ 4 ಮರ ಕಡಿತಾರೆ. ಈ KEB ಏನ್ ಮಾಡ್ತಾರೆ? ಲೈನ್ ಕ್ಲಿಯರ್ ಮಾಡ್ತೀವಿ ಅಂತ ಅಷ್ಟು ಮರ ಕಡಿತಾರೆ. ಟೆಲಿಫೋನ್ ಆಫೀಸ್ನವ್ರು ಏನ್ ಮಾಡ್ತಾರೆ? ಕಂಬ ನೆಡಕ್ಕೆ ಅಂತ ಅವರಷ್ಟು ಮರ ಕಡಿತಾರೆ. PWD ಏನ್ ಮಾಡ್ತಾರೆ? ರೋಡ್ ಸರಿ ಮಾಡ್ಬೇಕು ಅಂತ ರೋಡ್ ರೆಡಿ ಮಾಡ್ಬೇಕು, ರೋಡ್ ಕಾಯಿಸ್ಬೇಕು, ಟಾರ್ ಕಾಯಿಸ್ಬೇಕು ಅಂತ ಮರ ಕಡಿತಾರೆ. ಇವು 3 ಡಿಪಾರ್ಟ್ಮೆಂಟ್ ನಮಗೆ ಎನ್ವಿ ಸರ್. ನಮ್ಮ ಕಾಡೆಲ್ಲ ನಾಶ ಮಾಡ್ತಾವೆ ಇವು. ಸುಮ್ಮನೆ ಹೇಳಕ್ ರೀಸನ್ ಅಂತ. ಅದ್ರ ಜೊತೆಗೆ ಸೌದಿಗೆ ಅಂತ, ನೀರೊಲಿಗೆ, ಮನೆ ಗೃಹೋಪಕರಣಕ್ಕೆ ಅಂತ ಏನೆಲ್ಲ ಅಪವ್ಯಯ ಆಗ್ತಾ ಇದೆ ಕಾಡು ಗೊತ್ತಾ? ಉಪಯುಕ್ತವಾಗಿ ಆಗ್ತಿಲ್ಲ, ದುರುಪಯೋಗ ಬಹಳ ಆಗ್ತಾ ಇದೆ. ಹಾಗಾಗಿ ಈ 3 ಡಿಪಾರ್ಟ್ಮೆಂಟ್ ಯಾವ್ಯಾವುದು? KEB, PWD, ಟೆಲಿಫೋನ್ ಆಫೀಸ್, ದೂರವಾಣಿ ಕೇಂದ್ರ, ಇವು 3 ನಮಗೆ ಎನಿಮಿ ಸರ್. ನಮಗೆ ಏನಾರ ಒಂದು ರಗಳೆ ಮಾಡ್ತಾನೆ ಇರ್ತಾರೆ, ನಮಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಇವರಿಗೆ ಬುದ್ಧಿ ಕಲಿಸೋದಕ್ಕೆ ನಮಗೆ ಗೊತ್ತಿದೆ. ರಸ್ತೆಗೆ ಟಾರು ಹಾಕಲು ನಾವು ರಸ್ತೆ ಮರನೆಲ್ಲ ಕಡಿದು ಟಾರು ಕಾಯಿಸ್ಕೋತಾರೆ PWD ಅವರು. ಈ ಕರೆಂಟ್ ಅವರು, ಟೆಲಿಫೋನಿನ ಅವರ ಲೈನ್ ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡಿದ್ದಾರೆ. ಈಗ ಹಳ್ಳಿಗೂ ಕರೆಂಟು, ಟೆಲಿಫೋನು ಕೊಡಬೇಕಂತ ಸರ್ಕಾರ ಪಾಲಿಸಿ ಮಾಡಿ ಇವರಿಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸರ್. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಅಂದ್ರೆ ಡಾಕ್ಟ್ರು ಹೇಳಿದ್ದು ಅನ್ನೋನ್ನ, ರೋಗಿ ಬಯಸಿದ್ದು ಅನ್ನೋನ್ನ ಅಂದಂಗಾಯ್ತು. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ನುಡಿಗಟ್ಟು ಪದ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳು ಅನ್ನುವಂಥದ್ದು ಗಾದೆ ಮಾತು ಆಗ್ತದೆ. ಅವರ ಅನಿಸಿದ್ದನಾಗದು. ಈಗ ರಜೆ ಸಿಕ್ಕಿದೆ ಮಕ್ಕಳಿಗೂ ರಜೆ ಬೇಕಿತ್ತು, ಅದಾಗಿ ಸರ್ಕಾರನೂ ರಜೆ ಘೋಷಿಸಿತು. ಅಂತ ಸಂದರ್ಭಕ್ಕೆ ಏನಂತಾರೆ ಅಂದ್ರೆ ರೊಟ್ಟಿ
ಆಡಿ ತುಪ್ಪಕ್ಕೆ ಬೀಳು. ಇವರು ಮರ ಕಡಿಬೇಕು ಅಂತ ಇದ್ರು, ಸರ್ಕಾರವನ್ನು ಕಡಿದವರಿಗೆ ಕರೆಂಟು, ವಿದ್ಯುತ್, ಟೆಲಿಫೋನ್, ದೂರವಾಣಿ, ರಸ್ತೆಗಳನ್ನ ಮಾಡಿಕೊಡ್ರಿ ಅಂತ ಹೇಳ್ತು. ಒಳ್ಳೆ ಸಂದರ್ಭ ಆಯ್ತು ಸರ್ ಇದು ಅಂತ ಹೇಳ್ತಾನೆ. ಲೈನ್ ಕ್ಲಿಯರ್ ಮಾಡೋ ನೆಪದಲ್ಲಿ ಇವರು ಯಾರ ಮನೆಗೆ ಸೌದೆ ಕೊಡ್ತಾನೆ ಇಲ್ಲ. ನೀವು ಹೇಳಿದಾಗ ಇವರು ಸರ್ಕಾರದ ಡಿಪಾರ್ಟ್ಮೆಂಟೇ, ನಾವು ಡಿಪಾರ್ಟ್ಮೆಂಟೇ, ಆದ್ರೆ ಇವ್ರನ್ನ ಈಗ ಬಾಲ ಬಿಚ್ಚೋದಕ್ಕೆ ಬಿಟ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಾಗಿಲು ಮುಚ್ಚಬೇಕಾಗುತ್ತೆ. ಇವರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವೋ ನೀವೇ ಹೇಳಿ. ಅಲ್ಲ ಸರ್, ನೀವ್ ಹೇಳ್ತಿರಲ್ಲ, ಇವ್ರು ಯಾರ ಮನೆ ಸೌದೆ ತಾಗ್ತಿದಾರ, ಎಲ್ಲ ಕ್ವಾರ್ಟರ್ಸ್ ನಲ್ಲಿ ಇದಾರಲ್ಲ, ಕಾಡಿನ ಮರಗಳನ್ನ ಉಪಯೋಗಿಸ್ತಾರೆ, ಕಡಿದಂತ ಮರದ ತುಂಡುಗಳನ್ನು ಉಪಯೋಗಿಸ್ತಾರೆ, ಏನೆಲ್ಲ ಉಪಯೋಗ ಮಾಡ್ಕೊಳ್ತಾರೆ. ಕೇಳಿದ್ರೆ ನಾ KEB ಡಿಪಾರ್ಟ್ಮೆಂಟ್, ನಾ PWD, ನಾನು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಎಲ್ಲರೂ ಡಿಪಾರ್ಟ್ಮೆಂಟೇ. ಅವರ ಡಿಪಾರ್ಟ್ಮೆಂಟ್ ಇತಿಮಿತಿಯಲ್ಲಿರಬೇಕು. ದುರುಪಯೋಗ ಮಾಡ್ಕೊಂಡು ಕಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಬಾಲ ಮುಚ್ಚಬೇಕಾಗುತ್ತೆ ಸರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಷ್ಕ್ರಿಯ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ನಾಗರಾಜ ತನ್ನ ತುತ್ತೂರಿಯನ್ನು ಊದ್ಲಿಕ್ಕೆ ಶುರು ಮಾಡ್ತಾನೆ. ನನಗೆ ನಾಗರಾಜ್ ಕೊಂಚ ಪರಿಚಯ ಇದ್ದ ಮನುಷ್ಯ. ನನ್ನ ಬೆನ್ನ ಹಿಂದೆ ನಿಂತಿರುವ ದುರ್ಗಪ್ಪನನ್ನು ನೋಡಿ ಇದೇ ರೀತಿ ಠೇಂಗಾರದಲ್ಲಿ ಮಾತನಾಡುತ್ತಿರುವುದೆಂದು ಊಹಿಸಿದೆ. ದುರ್ಗಪ್ಪ ಇರ್ತಾನಲ್ಲ, ಅಂತಾಗೆಲ್ಲ ಗೊತ್ತಾಗಲಿ ನಾನೆಂತನು, ನಾನೆಷ್ಟು ಸ್ಟ್ರಿಕ್ಟ್, ನಾನೆಷ್ಟು ಕರೆಕ್ಟ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಲಿ ಅಂತ ಜೋರ ಮಾತಾಡ್ತಾರೆ. ಅದು ಸಹಜ. ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳ ಮೇಲೆ ರೇಗೋದು, ಬೈಯೋದು ಇವೆಲ್ಲ ಸಹಜ. ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂತ ದುರುದ್ದೇಶ ಏನು ಇರುವುದು ನನಗೆ ಕಾಣಲಿಲ್ಲ. ನಾಗರಾಜ ಅವರನ್ನು ಕೋರ್ಟಿಗಿಳಿಯುವುದು, ಕೇಸು ಹಾಕುವುದು ಅಸಂಭವವೆಂದು ನನಗನಿಸಿತು. ದುರ್ಗಪ್ಪನಿಗೆ ಗಾಬರಿ ಮಾಡಲು ಆತ ಹೀಗೆ ಮಾಡುತ್ತಿದ್ದಾನೆ ಬಹುದೆಂದು ಊಹಿಸಿದೆ. ಆದ್ರೆ ಲೈಟ್ ಮೇಲೆ ಬಿದ್ದಿರೋ ಮರ ಕಡಿದಿದ್ದ ಅವ್ನು ಯಾವುದು ತಪ್ಪಿಲ್ಲ. ಆದ್ರೆ ಇಂತಹ ಸಂದರ್ಭದಲ್ಲಿ ಅವನ ಮೇಲೆ ಕೇಸ್ ಹಾಕ್ತೀನಿ, ಕೋರ್ಟ್ ಹಾಕ್ತೀನಿ, ಸಣ್ಣ ಸಣ್ಣ ವಿಚಾರಗಳಿಗೆ ಅಂದ್ರೆ ನಿಜಕ್ಕೂ ಸರಿ ಇಲ್ಲ ಅನ್ನುವಂತ ವಿಚಾರ ಗೊತ್ತಾಗ್ತದೆ. ಇದು ಸಾಧ್ಯನೇ ಇಲ್ಲ. ದುರ್ಗಪ್ಪ ಎಡರ್ಲಿ, ದುರ್ಗಪ್ಪ ತಪ್ಪು ಮಾಡಲಿರ್ಲಿ ಅಂತ ಗೊತ್ತಾಗ್ಲಿ ಅಂತ ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಹಾಗಾದ್ರೆ ನನ್ನ ಕೊಡಲಿಗೆ ತರ್ಪಣ ಬಿಡೋದು ಒಳ್ಳೆಯದು ಅನ್ನಿ. ಇದು ಸಾಂದರ್ಭಿಕ ವಾಕ್ಯ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಈ ಮೇಲಿನ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ಫಾರೆಸ್ಟರ್ ಆಫೀಸರ್ ನಾಗರಾಜನಿಗೆ ಹೇಳುತ್ತಾರೆ. ಯಾವ ಸಂದರ್ಭದಲ್ಲಿ ಅಂದ್ರೆ ತನ್ನ ಕೊಡಲಿಯನ್ನ ಫಾರೆಸ್ಟರ್ ಡಿಪಾರ್ಟ್ಮೆಂಟಿನವರು ತೆಗೆದು ಮಡಗ ಆಫೀಸಿನಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ, ಕೇಸ್ ಹಾಕಲು ಪ್ರಯತ್ನ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ. ಅದಕ್ಕೆ ತರ್ಪಣ ಕೊಡ್ತೀರಾ, ಕೇಸ್ ನಡೀಲಿ ಸರ್, ನಂದು ತಪ್ಪು ಒಂದು ತಪ್ಪು ತೀರ್ಮಾನ ಅಂದ್ರೆ ನಾಗರಾಜ್, ಇವು ಯಾವ್ದಾದ್ರು ತೀರ್ಮಾನ ಆಗೋ ಕೇಸ್ಗಳಲ್ಲಿ ನೀವು ಬೇರೆ ಡಿಪಾರ್ಟ್ಮೆಂಟ್ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವ್ರನ್ನು ನಿಮಗೆ ಕಲಿಸ್ಬೇಕು ಅಂತಿರ್ತಾರೆ. ಕಲಿಯೋದಕ್ಕೆ ಯಾರಾದ್ರೂ ತಯಾರಿದ್ರೆ ತಾನೇ ಕೇಸ್ ತೀರ್ಮಾನ ಆಗೋದಲ್ರಿ. ಫಾರೆಸ್ಟ್ ನಾಗರಾಜ್ ಏನ್ ಮಾತಾಡ್ತೀರಿ ನೀವು? PWD ಡಿಪಾರ್ಟ್ಮೆಂಟು, KEB ಡಿಪಾರ್ಟ್ಮೆಂಟು, ಟೆಲಿಫೋನ್ ಡಿಪಾರ್ಟ್ಮೆಂಟು, ಈ ಮೂರು ಏನಿದೆ ಅಂತಿರಲ್ರಿ, ಎಲ್ಲ ಮರ ಕಡಿತೀವಿ ಅಂತಿರಲ್ರಿ, ಸರ್ಕಾರ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲನ್ರಿ, ರಸ್ತೆ ನಿರ್ಮಾಣ ಮಾಡ್ರಿ, ಎಲ್ಲ ಊರಿಗೂ ಕರೆಂಟ್ಗಳನ್ನು ತಲುಪಿಸ್ಲಿ, ದೂರವಾಣಿಗಳನ್ನು ಮಾಡ್ಲಿ, ಎಲ್ಲರಿಗೂ ಸಾಮಾಜಿಕ ಭದ್ರತೆಯನ್ನು ಒದಗಿಸಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಆ ಮೂರು ಕಂಪನಿಗಳು, ಆ ಮೂರು ಡಿಪಾರ್ಟ್ಮೆಂಟ್ಗಳು ಅದಕ್ಕೋಸ್ಕರ ಶ್ರಮಿಸ್ತಾ ಇದ್ದಾರೆ. ಆದ್ರೆ ನೀವು ಆ ಡಿಪಾರ್ಟ್ಮೆಂಟ್ಗಳು ನಮಗೆ ಏನಿದೆ ಅಂತಿರಲ್ರಿ, ಇದು ಎಷ್ಟು ಮಟ್ಟಿಗೆ ನ್ಯಾಯ ರೀ ಅಂತ ಪೂರ್ಣಚಂದ್ರ ತೇಜಸ್ವಿ ಅವರು ಬಹಳ ಸ್ಪಷ್ಟವಾಗಿ ಇರುವಂತಹ ವಿಚಾರವನ್ನ ಫಾರೆಸ್ಟರ್ ನಾಗರಾಜನಿಗೆ ತಿಳಿಸ್ತಾರೆ. ನೀವು ಅಧಿಕಾರ ತತ್ವದಲ್ಲಿ ಈ ತರ ಮಾತಾಡ್ತಾ ಇದ್ದಾರೆ, ಸ್ವಲ್ಪ ಆಲೋಚನೆ ಮಾಡಿ. ಅದರಲ್ಲಿ ದುರ್ಗಪ್ಪನ ತಪ್ಪೇನಿದೆ? ಅವನು ಒಬ್ಬ ಡಿಪಾರ್ಟ್ಮೆಂಟ್, KEB ಡಿಪಾರ್ಟ್ಮೆಂಟಿನ ನೌಕರ, ಲೈನ್ ಮೇಲಿರೋ ಮರ ಕಡಿದಿದ್ದಾನೆ. ಒಂದು ಡಿಪಾರ್ಟ್ಮೆಂಟ್ ಮತ್ತೊಂದು ಡಿಪಾರ್ಟ್ಮೆಂಟ್ ಹೊಂದಾಣಿಕೆಯಿಂದ ಹೋಗ್ಬೇಕ್ರಿ, ಈ ತರ ಮಾಡೋ ತಪ್ಪ್ರಿ ಅಂತ ಅವರು ಹೇಳಿದಂತಹ ಸಂದರ್ಭದಲ್ಲಿ ಫಾರೆಸ್ಟರ್ ನಾಗರಾಜನಿಗೆ ಸ್ವಲ್ಪ ಮನವರಿಕೆ ಆಗ್ತದೆ. ಇವರು ಪತ್ರಿಕಾ ವರದಿಗಾರರು, ದೊಡ್ಡ ಲೇಖಕರು, ಇವ್ರ ಹತ್ರ ಜಗಳ ಮಾಡಿದ್ರೆ ನಾನು ಉಳಿಯೋದಿಲ್ಲ ಅನ್ನೋ ದೃಷ್ಟಿಯಿಂದ ಸರಿ ಬಿಡಿ ನಾಗರಾಜ್, ಅಲ್ರಿ ನಾಗರಾಜ್, ಯಾವ್ದಾದ್ರು ತೀರ್ಮಾನ ಆಗೋ ಕೇಸ್ಗಳೇನ್ರಿ, ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರನ್ನು ನಿಮಗೆ ಕಲಿಸೋಕೆ ಅಂತಿರ್ತಾರೆ. ಕಲಿಯೋದಕ್ಕೆ ಯಾರಾದ್ರೂ ತಯಾರಿದ್ದಿರ್ತಾನೆ ಕೇಸ್ ತೀರ್ಮಾನ ಆಗೋದು. ನಾಗರಾಜ್ ನಿರ್ಧಾರದ ಧ್ವನಿಯಲ್ಲಿ, ನೋಡಿ ಸರ್, ಈಗ ಬಡ್ಲಿ ಕೊಡೋದಕ್ಕಾಗಲ್ಲ. ನಮ್ಮ ಆಫೀಸಿನವರೆಗೆ ನೋಡಿದಿರಾ ನಿಂತಿದ್ದಾವೆ 62 ಕಾರ್ಗಳು, ಅವೆಲ್ಲ ನಿಮ್ ಬಡ್ಲಿ ತರ ಕಾನ್ಫಿಸಿಕೇಟ್ ಮಾಡಿ ತಂದವು.
ಕಳ್ಳ ಸಾಗಾಣಿಕೆ ಮಾಡೋದು, ಕಾರು ಕದ್ದಿದ್ದು, ಮಾಲು ಕದ್ದಿದ್ದು ಸದ್ಯಕ್ಕೆ ನಿಮ್ ಕೊಡಲಿ ಕದ್ದ ಮಾಲಲ್ಲ ಬಿಡಿ. ಈ ಕಾರುಗಳನ್ನು ಕೇಸು ಇತ್ಯರ್ಥವಾದ ಮೇಲೆ ಕೊಟ್ಟು ಬಿಡ್ತೀವಿ. ವಾರಸುದಾರನಿದ್ರೆ ಹರಾಜು ಹಾಕಿ ಬಿಡ್ತೀವಿ. ನಾಗರಾಜ್ ತಾನು ವಶಕ್ಕೆ ತೆಗೆದುಕೊಂಡು ಕಾರುಗಳ ಬಗ್ಗೆ ಹೇಳಿದ. ಅಲ್ಲ ಸರ್, ಬನ್ನಿ ಸರ್, ನೋಡ್ಬರಿ ಸರ್, ನೀವು ನಿಮ್ದೇ ಆದ ದಾರಿಯಲ್ಲಿ ಹೇಳ್ತಿದ್ದೀರ, ನಾನು ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಗಮನ ಕೊಡಿ ಸರ್. ಬನ್ನಿ ಸರ್, ಇಲ್ಲಿ ನೋಡ್ಬರಿ ಸರ್. ಇಲ್ಲಿ ಆ ನಮ್ಮ ಕ್ವಾರ್ಟರ್ಸ್ ಎದುರಿಗೆ ಇರುವಂತ ಆಫೀಸಿನ ಹೊರಗೆ ನಿಂತಿದ್ದ ಅಂಬಾಸಿಡರ್ ಕಾರುಗಳಿದ್ದಾವೆ. ಇವೆಲ್ಲ ಗಂಧ ಸಾಗಾಣಿಕೆಯನ್ನು ಮಾಡಿರುವಂತ ಕಾರುಗಳು. ಅದೇ ತರ ಕೊಡ್ಲಿ ತರನೇ ಕಾನ್ಫಿಸಿಕೇಟ್ ಮಾಡ್ತಂದು ಗಂಧ ಕಳ್ಳ ಸಾಗಾಣಿಕೆ ಮಾಡಿರೋ ಕಾರು ಕದ್ದಿರೋದು, ಮಾಲ್ ಕದ್ದಿರೋದು. ಸದ್ಯಕ್ಕೆ ನಿಮ್ ಕೊಡ್ಲಿ ಕದ್ದಿದ್ದ ಅಲ್ರಿ, ನೀವು ಅದಕ್ಕೂ ನಮಗೂ ಸಂಬಂಧ ಏನ್ರಿ? ಅವೆಲ್ಲ ಕದ್ದ ಮಾಲು, ನಮ್ದು ಕದ್ದ ಮಾಲಲ್ಲ. ಎರಡು ಒಂದೇ ಸರ್, ನಮಗೆ ಸಿಕ್ಕಂತವು ವೆಪನ್ ನಾವು ಕೋರ್ಟಿಗೆ ಹಾಜರುಪಡಿಸಬೇಕು ಅಂತ ಮಾತನ್ನ ಹೇಳ್ತಾರೆ. ಆ ಕಾರುಗಳನ್ನು ಕೇಸು ಇತ್ಯರ್ಥವಾದ ಮೇಲೆ ಕೊಟ್ಬಿಡ್ತೀವಿ. ವಾರಸುದಾರನಿದ್ರೆ ಹರಾಜು ಹಾಕಿಬಿಡ್ತೀವಿ. ನಾಗರಾಜ್ ತಾನು ವಶಕ್ಕೆ ತೆಗೆದುಕೊಂಡಿರುವ ಕಾರುಗಳ ಬಗ್ಗೆ ಹೇಳಿದ. ಕಾನ್ಫಿಸಿಕೇಟ್ ಅಂತ ಬಂತೀನಿ. ಕಾನ್ಫಿಸಿಕೇಟ್ ಅಂದ್ರೆ ಜಪ್ತಿ ಮಾಡಿ ತಂದವು. ಕಾನ್ಫಿಸಿಕೇಟ್ ಜಪ್ತಿ ಮಾಡಿ ತಂದವು. ಜಪ್ತಿ ಮಾಡಿ ತಂದಂತವು ಅಂತ ನಿಂತ ಜಾಗದಲ್ಲೇ ಹಿಡಿದು ಶೋಧನೆ ನಡೆಸಿದ ಸಂದರ್ಭದಲ್ಲಿ, ಅವು ಸಿಕ್ಕಂತ ಸಂದರ್ಭದಲ್ಲಿ ಅವುಗಳನ್ನು ತಂದಿರುವಂತದ್ದು. ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕಿಡಿದು ಕುಗುರುತ್ತಾ ಕುಳಿತಿದ್ದವು. ಅವು ಮಳೆ ಬಿಸಿಲಿಗೆ ನೆಂದು, ಈಗ ಕರೋನಾ ಬಂದಾದ್ಮೇಲೆ ಬಸ್ಸು ಕಾರುಗಳೆಲ್ಲ ನಿಂತು ಹೆಂಗಾಗಿದವೋ ಆ ತರ ಎಲ್ಲ ವಾಹನಗಳೆಲ್ಲ ಹೆಂಗ್ ನಿಂತಿದ್ವು, ನಿಂತು ಮಳೆ ಬಿಸಿಲಿಗೆಲ್ಲ ಹಾಳಾಗಿದ್ವು. ಆ ತರ ಪೊಲೀಸ್ ಕ್ವಾರ್ಟರ್ಸ್ ಮತ್ತೆ ಫಾರೆಸ್ಟ್ ಇಲಾಖೆ ಮುಂದೆ ಎಷ್ಟೋ ಲಾರಿ ಜೀಪ್ಗಳು ನಿಂತಿರ್ತವೆ. ಅವು ಟೈರ್ ಎಲ್ಲ, ಗಾಡಿ ಎಲ್ಲ ಹೋಗಿರುತ್ತೆ, ಪಂಚರ್ ಆಗಿರ್ತವೆ, ತುಕ್ಕಿಡಿದಿರುತ್ತೆ, ಉದ್ದ ಬೆಳೆದಿರುತ್ತೆ, ಗಿಡ ಗಂಟೆಗಳು ಬೆಳೆದಿರ್ತವೆ, ಎಲ್ಲ ಅವುಗಳ ಬಿಡಿಭಾಗಗಳೆಲ್ಲ ನಾಶ ಆಗಿರ್ತವೆ. ನಾವೆಲ್ಲ ನೋಡಿದ್ವಿ ದಿನನಿತ್ಯದಲ್ಲಿ, ಪೊಲೀಸ್ ಸ್ಟೇಷನ್ ಮುಂದೆಲ್ಲ ನೋಡಿದೀವಿ. ಅದನ್ನೇ ಇವರು ಫಾರೆಸ್ಟರ್ ಆಫೀಸರ್ ನಾಗರಾಜ್ ಅವರು ಕಾರಣ ಕೊಡ್ತಾರೆ. ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕು ಹಿಡಿದು ಕುಗುರುತ್ತಾ ಕುಳಿತಿದ್ದವು. ಒಂದು ದಿನ ಒಂದು ಕಾರಿನ ಚಕ್ರದ ಮೇಲೆ ಉದ್ದವೇ ಬೆಳೆದಿತ್ತು. ಅಂದ್ರೆ ಎಷ್ಟು ದಿನ ಆಗಿರ್ಬೇಕು ಅದನ್ನ ನೆನೆಸಿ. ಉದ್ದವೇ ಬೆಳೆದಿತ್ತು. ಇನ್ನೊಂದೆರಡರ ಮೇಲೆ ಯಾವುದೋ ಕಾಡು ಬಳ್ಳಿಗಳು ಹಬ್ಬತೊಡಗಿದ್ದವು. ಅವುಗಳ ಸದ್ಯದ ಶೋಚನೀಯ ಸ್ಥಿತಿ ನೋಡಿದರೆ ಅವು ಎಂದಾದರೂ ರಸ್ತೆ ಮೇಲೆ ಓಡಾಡುತ್ತವೆ, ಊಹಿಸಲು ಸಾಧ್ಯವಿರಲಿಲ್ಲ. ಅವು ಇರುವಂತಹ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಇವೆಂದೆಂದೂ ರೋಡ್ ಮೇಲೆ, ರಸ್ತೆ ಮೇಲೆ ಓಡಾಡಿ ಅಲ್ಲ, ಇವು ಇಲ್ಲೇ ನಿಲ್ಸಿರೋ ಅನ್ಸುತ್ತೆ. ಅವು ನಿಜಕ್ಕೂ ಓಡಾಡಿರುವಂತವ್ರು. ಆ ಜಪ್ತಿ ಮಾಡಿ ತಂದು ಕೋರ್ಟ್ನಲ್ಲಿ ಕೇಸ್ ತೀರ್ಮಾನ ಆಗಿಲ್ಲ, ಹಾಗಾಗಿ ಅವು ನಿಂತಿದ್ದಾವೆ. ಆದ್ರೆ ನಮಗೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಹಂಗೆ ವಯಸ್ಸಾದ ನಂತರ, ರಿಟೈರ್ಡ್ ಆದ ನಂತರ ವ್ಯಕ್ತಿಗಳನ್ನು ನೋಡಿದ್ರೆ ಇವರು ಇಂಥ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ರ, ಇವರು ಇಂತಹ ಮುಖ್ಯಸ್ಥರಾಗಿದ್ರ ಅಂತ ಅನುಮಾನ ಬರುತ್ತೆ. ಅವ್ರ ಶಕ್ತಿ ಸಾಮರ್ಥ್ಯದ ಮೇಲೆ, ಬಾಹ್ಯ ವ್ಯಕ್ತಿತ್ವವನ್ನು ನೋಡಿ ನಿಜವಾಗ್ಲೂ ಅವರೆಲ್ಲ ಮಾಡಿರುವಂತವರೇ, ಚೆನ್ನಾಗಿ ಆಡಳಿತ ನಡೆಸಿರುವಂತವರೇ. ಆದ್ರೆ ನಿವೃತ್ತಿ ಆದ ನಂತರ ಅವರ ಉತ್ಸಾಹ ಕುಗ್ಗಿರುತ್ತೆ, ಆಸಕ್ತಿ ಕಡಿಮೆ ಆಗಿರುತ್ತೆ. ಆ ತರ ಕಾಣ್ತಾರಷ್ಟೇ. ಸರಿ ಬಿಡಿ ನಾಗರಾಜ್, ನಾನು ಇನ್ನೊಂದು ಕಡೆಯಲ್ಲಿ ತಗೊಳ್ತೇನೆ. ನಾನು ಬಂದಿದ್ದು ಮುಖ್ಯವಾಗಿ ಇಬ್ರು ಸರ್ಕಾರಿ ಇಲಾಖೆಗಳೇ ಆಗಿದ್ದು. ಅದು ಹೇಗೆ ಒಬ್ಬರ ಮೇಲೆ ಒಬ್ಬರು ಕೇಸ್ ಹಾಕಿಕೊಳ್ತೀರಾ ಕೇಳೋದಕ್ಕೆ ಕೊಡಲಿ. ನೀವು ನಿಧಾನವಾಗಿ ಕೇಸ್ ಇತ್ತದ್ದಾಗಿ ಎಲ್ರಿಗೂ ಬುದ್ಧಿ ಕಲಿಸಿ ಆದ ಮೇಲೆ ಕೊಡಿ ಎಂದೇನುತ್ತಾ ಇದ್ದೆ. ಇವ್ರಿಗೆ ಬಹಳ ಇವರು ತಾಳ್ಮೆ ಕಳ್ಕೊಂಡಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಸಿಟ್ಟು ಬರುತ್ತದೆ. ಫಾರೆಸ್ಟರ್ ಆಫೀಸರ್ ನಾಗರಾಜ್ ಮಾತುಗಳನ್ನು ಕೇಳಿ ಸಿಟ್ಟು ಬರ್ತದೆ. ಅಂದ್ರೆ ನಾಗರಾಜ್ ಎಲ್ರಿಗೂ ಬುದ್ಧಿ ಕಲಿಸ್ತೀನಿ, ಎಲ್ಲ ಡಿಪಾರ್ಟ್ಮೆಂಟ್ನವರು ನಮ್ಗೆ ಏನೆಲ್ಲ ಮಾತಾಡ್ತೀರಲ್ರಿ ನೀವು, ಏನಾಗಿದ್ರಿ? ಎಲ್ಲರೂ ಒಂದೇ ಅಲ್ಲಂದ್ರಿ, ಒಂದೇ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋರಲ್ಲಂದ್ರಿ, ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಇರಬೇಕ್ರಿ. ಈ ತರ ಮಾತಾಡಬಾರ್ದು. ನೀವು ಅದು ಯಾರ್ಯಾರಿಗೆ ಬುದ್ಧಿ ಕಲಿಸ್ಬೇಕು ಬುದ್ಧಿ ಕಲಿಸ್ಕೊಂಡು ಅದೇನೇನು ಕೇಸ್ ಹಾಕ್ಬೇಕು ಅದನ್ನ ಕೇಸ್ ಹಾಕೊಂಡು ಆಮೇಲೆ ಕೋರ್ಟ್ನಲ್ಲಿ ಇತ್ಯರ್ಥ ಆದ್ಮೇಲೆ ಕೊಡ್ರಿ. ಅಲ್ಲಿವರೆಗೂ ನೀವು ಕೊಡಲೇ ಬೇಡ, ನೀವೇ ಇಟ್ಕೊಳ್ರಿ ಅಂತ ಬಹಳ ಬೇಜಾರಾಗಿ ಹೇಳ್ತಾರೆ. ಸರಿ ಬಿಡಿ ನಾಗರಾಜ್, ನಾನು ಇನ್ನೊಂದು ಕೊಡಲಿ ತಗೊಳ್ತೇನೆ. ನಾನು ಬಂದಿದ್ದು ಮುಖ್ಯವಾಗಿ ಇಬ್ಬರು ಸರ್ಕಾರಿ ಇಲಾಖೆಗಳೇ ಆಗಿದ್ದು. ಅದು ಹೇಗೆ ಒಬ್ಬರ ಮೇಲೆ ಒಬ್ಬರು ಕೇಸ್ ಹಾಕಿಕೊಳ್ತೀರಾ ಕೇಳೋದಕ್ಕೆ ಕೊಡಲಿ. ನೀವು ನಿಧಾನವಾಗಿ ಕೇಸ್ ಇತ್ಯರ್ಥಾಗಿ ಎಲ್ರಿಗೂ ಬುದ್ಧಿ ಕಲಿಸಿ ಆದ ಮೇಲೆ ಕೊಡಿ ಎಂದೇನುತ್ತಾ ಎದ್ದೆ. ಅಂದ್ರೆ ನಾಗರಾಜ್, ಒಂದ್ ಡಿಪಾರ್ಟ್ಮೆಂಟ್ ಮತ್ತೊಂದು ಡಿಪಾರ್ಟ್ಮೆಂಟ್ ಮೇಲೆ ಕೇಸ್ ಹಾಕೋದು ನೋಡಿದಿರಿ ಎಲ್ಲಾದ್ರೂ?
ನೀವು ಇದೇ ತರ ಕೇಸ್ ಹಾಕಂತಾನೆ ಇರ್ರಿ, ಕೋರ್ಟ್ ತೀರ್ಮಾನ ಮಾಡ್ಲಿ, ಆನಂತರ ನೀವು ನನಗೆ ಕೊಡ್ರಿ. ನೀವು ಕೊಟ್ಟ ನಂತರ ಇಸ್ಕೊಂಡು ಹೋಗ್ತೀನಿ. ನಾನು ಕೊಡ್ಲಿ ವಿಚಾರವಾಗಿ ಬಂದು ತಪ್ಪಾಯ್ತು, ನೀವು ಬಹಳ ಕೇಸು ಕಾನೂನು ಕೋರ್ಟ್ ಅಂತ ಬಹಳ ತಿಳ್ಕೊಂಡಿದ್ದೀರಾ, ನಿಮ್ಮಂತೆ ನಡೀಲಿ ಆಗ್ಲಿ ಅಂತ ಅವ್ರು ಬೇಜಾರಾಗಿ ಎದ್ದಾಡ್ತಾರೆ. ನಾಗರಾಜನಿಗೆ ಏನೇನಿಸಿತು ಏನೋ, ದುರ್ಗಪ್ಪನ ಕಡೆ ತಿರುಗಿ ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದ್ರೆ ಮ್ಯಾಲ ಕೇಳ್ಕೊಳ್ಳಿ ಅಂತ ಉಚಾಯಿಸಿ ಮಾತಾಡ್ತೀಯ. ಏನೋ ದುರ್ಗಪ್ಪ ಅವನ ತರ್ಪದಿಂದ ಹೇಳ್ತಾರೆ, ಏನೋ ದುರ್ಗಪ್ಪ ಮರ ಯಾಕೆ ಕಡಿತೀಯ ಅಂತ ಕೇಳಿದ್ರೆ ಮೇಲ್ನವ್ರನ್ನ ಕೇಳಿ ನನ್ನೇ ಕೇಳ್ತೀರ ಅಂತ ಉಚಾಯಿಸಿ ಮಾತಾಡ್ತೀಯನೋ, ಬಡ ಉಚಾಯಿಸಿ ಮಾತಾಡ್ತೀಯನೋ. ಹೇಳ್ದೆ ಕೇಳದೆ ಡಿಪಾರ್ಟ್ಮೆಂಟ್ ಮರ ಕಡಿದ್ರೆ ಇನ್ನೊಂದ್ಸಾರಿ ಮತೇನಿಲ್ಲ, ನಿನ್ನ ಲಾಕಪ್ಪಿಗೆ ಹಾಕಿಸ್ಬಿಡ್ತೀನಿ. ಹುಷಾರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನಂತ ತಿಳ್ಕೊಂಡಿದೀಯ? ಬಹಳ ಕಠಿಣ. ನೀನ್ ಇನ್ನೊಂದ್ಸಲ ಮರ ಏನಾರ ಕಡಿದ್ರೆ ನಿನ್ನ ಡಿಪಾರ್ಟ್ಮೆಂಟ್ ಜೈಲಿಗೆ ಹಾಕಿಸ್ಬಿಡ್ತೇನೆ, ಬಹಳ ಹುಷಾರ್ ನೀನು ಅಂತ ಹೇಳಿದ್ರು. ಹೇಳದೆ ಕೇಳದೆ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಇನ್ನೊಂದ್ಸಾರಿ ಮತ್ತೇನಿಲ್ಲ, ನಿನ್ನ ಲಾಕಪ್ಪಿಗೆ ಹಾಕಿಸ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀಯಾ ಎಂದು ಕೂಗಿ ಗಾಡ್ ರಾಮಪ್ಪನಿಗೆ ಇವನ ಕೊಡಲಿ ಕೊಟ್ಟು ಬಿಡು ಎಂದು ಆಜ್ಞೆ ಮಾಡಿದ. ರೇ ಗಾಡ್ ರಾಮಪ್ಪನರೇ ಬರ್ರಿ, ಕೊಡ್ಲಿ ಅಂತ ಕೊಟ್ಟು ಕಳಿಸ್ರಿ. ಇದೊಂದ್ಸಲ ಏನೋ ಕ್ಷಮಿಸಿದೆ ಇವನಿಗೆ, ಇದೊಂದ್ಸಲ ಅಷ್ಟೇ. ಅವನಿಗೆ ಇನ್ನೊಂದ್ಸಲ ಏನಾದ್ರು ಸಿಕ್ಕಂದ್ರೆ ಲಾಕಪ್ ಹಾಕ್ಬಿಡೋಣ. ವಿದ್ಯಾರ್ಥಿಗಳೇ ಸರಿಯಾಗಿ ಗಮನಿಸಿದ್ರೆ ಮತ್ತೊಂದು ಪಾತ್ರ ಬರ್ತಾ ಇದೆ. ರಾಮಪ್ಪ, ಗಾಡ್ ರಾಮಪ್ಪ, ಗಾಡ್ ರಾಮಪ್ಪ. ಇಲ್ಲಿ ಬರುವಂತಹ ಹೊಸ ಹೊಸ ಪಾತ್ರಗಳ ಕಡೆ ಗಮನ ಹರಿಸಬೇಕು ನೀವು. ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗ್ತದೆ ಪಾತ್ರ. ಇಲ್ಲಿ ಗಾಡ್ ರಾಮಪ್ಪ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಕೊಡ್ಲಿಯನ್ನು ಕೊಟ್ಟು ಕಳಿಸ್ತಾನೆ. ಇವನು ಮುಂದೆ ನಾಗರಾಜ ಅವ್ರ ಜೊತೆ ತುಂಬಾ ಕಾರ್ಯವನ್ನು ನಿರ್ವಹಿಸ್ತಾನೆ. ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಗಾಡ್ ರಾಮಪ್ಪ ದುರ್ಗಪ್ಪ ಮತ್ತೆ ಮರ ತಾನು ಕಡಿದಿಲ್ಲವೆಂದು ಕೃಷ್ಣೇಗೌಡರ ಆನೆ ಮುರಿದು ಬೀಳಿಸಿದ್ದೆಂದು ಹಳೆ ಪುನರಾವರ್ತನೆ ಮಾಡಿದ. ಸಾರ್ ಸತ್ಯವಾಗಲೂ ನಾನು ಮರ ಕಡಿದಿಲ್ಲ ಸರ್, ಅದನ್ನು ಮುರಿದಿರೋದು ಅರೆ ಮುರಿದಿರೋದು ಯಾವುದು ಕೃಷ್ಣೇಗೌಡರ ಆನೆ ಸರ್. ವೃತ ನನ್ನ ಮೇಲೆ ಯಾಕೆ ಸರ್ ರೇಗ್ತಾರೆ ನಾಗರಾಜ್ ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಸ್ವಲ್ಪನಾದ್ರೂ ಇವರಿಗೆ ಬುದ್ಧಿ ಇಲ್ಲ ಸರ್, ನನ್ನ ಮೇಲೆ ಯಾಕೆ ಸರ್ ಇದನ್ನ ಹೇಳ್ತಾರೆ ಅಂತ ಮತ್ತೆ ಹಳೆಯ ಕಥೆನೇ ಹೇಳಕ್ ಶುರು ಮಾಡ. ಪ್ರವರ ಅಂದ್ರೆ ಹಳೆಯ ಕಥೆ ಅಂತ. ಹಳೆಯ ಪ್ರವರ ಪುನರಾವರ್ತನೆ ಮಾಡಿದ. ಅವನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದನ್ನು ನೋಡಿ ರೇಗಿದ ನಾಗರಾಜ್. ಹಾಗಂತ ಹೇಳಿಕೆ ಬರ್ಕೊಡ್ತೀಯಾ? ಹಾಗಿದ್ರೆ ಹೇಳು, ಅದನ್ನು ಹೇಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕಿಬಿಡ್ತೀನಿ. ನಿನ್ ಪುಕಾರೇನಿದ್ರು ಬರವಣಿಗೆಯಲ್ಲಿರ್ಬೇಕು, ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಎಂದು ಹುಡುಗಿದ. ನೋಡೋ, ನೀನು ಮಾತಿನಲ್ಲಿ ಹೇಳ್ಬೇಡ, ಬರವಣಿಗೆ ಬರ್ಕೊಡ್ತೀಯ, ರೈಟಿಂಗ್ ನಲ್ಲಿ ಬರ್ಕೊಡ್ತೀಯ. ನೀನು ಕೃಷ್ಣೇಗೌಡರು ಆನೆ ಏನ್ ಮಾಡಿದೆ ಅಂತ ಅದೇ ನನಗೇನು ದೊಡ್ಡ ವಿಚಾರ ಅಲ್ಲ. ಕೃಷ್ಣೇಗೌಡರು ಆನೆ ತಂದು ಸರಪನೆ ಹಾಕಿ ಕಟ್ಟಿ ಬರೆ ಎಳೆದು ಅದನ್ನು ಕಾನ್ಫಿಸ್ಕೇಟ್ ಮೇಲೆ ಅಂಬಾಸಿಡರ್ ಕಾರುಗಳು, ಟ್ಯಾಕ್ಟ್ರಿಗಳು ನಿಂತಿರೋ ಜಾಗದಲ್ಲಿ, ಮರಳಿದ ಲಾರಿಗಳು ನಿಂತಿರೋ ಜಾಗದಲ್ಲಿ ನಿಲ್ಲಿಸ್ತೀನಿ. ನನಗೇನು ದೊಡ್ಡ ವಿಚಾರ ಅಲ್ಲ ಅದು ಅಂತ ರೇಗ್ತಾರೆ. ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಎಂದು ಗುಡುಗಿದ ಅನ್ನುವಂಥದ್ದು ನುಡಿಗಟ್ಟು ಪದ. ಅರ್ಥವನ್ನು ವಿಸ್ತರಿಸುವ ಪದ ಸಮುಚ್ಚಯಗಳಿಗೆ ನಾವು ನುಡಿಗಟ್ಟುಗಳು ಅಂತೀವಿ. ಪದಗಳ ಅರ್ಥವನ್ನು ವಿಸ್ತರಿಸುವ ಪದಗುಚ್ಛಗಳಿಗೆ ನಾವು ನುಡಿಗಟ್ಟುಗಳು ಅಂತೀವಿ. ಇಲ್ಲಿ ಗುಡುಗಿದ ಅಂದ್ರೆ ಅವನು ಗುಡುಗಕ್ಕಾಗಲ್ಲ, ಸಿಟ್ಟಿನಿಂದ ಜೋರಾಗಿ ಹೇಳ್ತಾನೆ. ಜೋರಾಗಿ ಹೇಳುವುದನ್ನ ನಾವು ಗುಡುಗಿಗೆ ಹೋಲಿಸ್ತೀವಿ. ಗುಡುಗು ಎಲ್ಲರಿಗೂ ಕೇಳಿಸ್ತದೆ. ಗಟ್ಟಿಯಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಗುಡುಗ್ತಾ ಇದ್ದಾರೆ ಅಂದ್ರೆ ಬಹಳ ಸಿಟ್ಟಿನಲ್ಲಿದ್ದಾರೆ ಅನ್ನುವಂಥದ್ದು, ಬಹಳ ಸಿಟ್ಟಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅವನು ಹೇಳಿದ್ದನ್ನೇ ಮತ್ತೆ ಹೇಳುವುದನ್ನು ನೋಡಿ ನಾಗರಾಜ್ ರೇಗಿದ. ಹಾಗಂತ ಹೇಳಿಕೆ ಬರ್ಕೊಡ್ತೀಯಾ? ಹಾಗಿದ್ರೆ ಹೇಳು, ಅದನ್ನು ಹೇಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕಿಬಿಡ್ತೀನಿ. ನಿನ್ ಪುಕಾರ್ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು, ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತೆಗೆದುಕೊಳ್ಳೋದು ಎಂದು ಹುಡುಗಿದ. ದುರ್ಗಪ್ಪ ತಾನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಲಿ, ನೋಡದೆ ಹೇಗೆ ಹೇಳಿಕೆ ಕೊಡಲಿ ಎಂದೆನ್ನುತ್ತಾ ಗೊಣಗುತ್ತಾ ಗಾಡ್ ರಾಮಪ್ಪನ ಜೊತೆ ಸ್ಟೋರಿನ ಕಡೆಗೆ ಹೋದ. ಆನೆಯನ್ನು ಕಾನ್ಫಿಸ್ಕೇಟ್ ಮಾಡಿ ತರುವುದು ಅಂಬಾಸಿಡರ್ ಕಾರು ತಂದಷ್ಟು ಸುಲಭವಾಗಿರಲಾರದೆಂದು ನನಗನಿಸಿತು. ಏನ್ ಫಾರೆಸ್ಟ್ ನಾಗರಾಜ್ ಈ ತರ ಮಾತಾಡ್ತಾರೆ? ಆನೆಯನ್ನು ತಂದು ಕಾನ್ಫಿಸ್ಕೇಟ್ ಮಾಡಿ ಅಂಬಾಸಿಡರ್ ಕಾರ್ ತರ ಇಲ್ಲೇ ಕಟ್ಟಾಕ್ತೀನಿ ಅಂತಾರಲ್ಲ, ವೆಹಿಕಲ್ ತಂದಷ್ಟು ಸುಲಭನ ಆನೆ ತರೋದು? ಆನೆಯನ್ನು ಸುಲಭನ ಯಾರು ಕಟ್ಟಾಕ್ತೀಯ? ಆನೆ ಇರುತ್ತ, ಅದಕ್ಕೆ ಆಹಾರ ಏನು ಅನ್ನುವಂಥದ್ದು ಚರ್ಚೆ ಮಾಡ್ತಾರೆ. ಇವರು ಲೇಖಕ
ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಇಲ್ಲಿಯವರೆಗೂ ನಾವೇನ್ ಮಾಡಿದ್ವಪ್ಪ ಅಂದ್ರೆ, ಈ ತರಗತಿಯಲ್ಲಿ ನಾವೇನ್ ತಿಳ್ಕೊಂಡವಪ್ಪ ಅಂತಂದ್ರೆ, ಈ ತರಗತಿಯಲ್ಲಿ ಏನ್ ತಿಳ್ಕೊಂಡವಪ್ಪ ಅಂದ್ರೆ, ಇಲ್ಲಿ ದುರ್ಗಪ್ಪ ಬಂದ ಪೋಸ್ಟ್ ಆಫೀಸ್ ಹತ್ರ ನಿಂತ್ಕೊಂಡಿದ್ದ, ಮೈ ಕೈ ಕೆರೆದಂತ ನಾರಾಯಣ ಜೊತೆ ನಿಂತಿದ್ದ. ಪೋಸ್ಟ್ ಆಫೀಸಿಗೆ ಅಂತ ಪೂರ್ಣಚಂದ್ರ ತೇಜಸ್ವಿ ಅವರು ಬಂದು ಯಾಕಪ್ಪ ಇಲ್ಲಿ ನಿಂತಿದೀಯ, ನಾನು ಕೊಡ್ಲಿನೇ ಕೊಡ್ಲಿಲ್ಲ, 3-4 ದಿನ ಅಂತಲ್ಲ ಅಂತ ಅದ್ರ ಮೇಲೆ ಬಹಳ ಪ್ರೀತಿ ಇದ್ದರಂಗೆ ಕೇಳಿದ್ರು. ಅದಕ್ಕೆ ಅವನು ಹೇಳ್ದ, ಸರ್ ನಾನು ನಿಂತಿರೋದು ಮರ ಕಡಿಯೋಣ ಅಂತ ಹೋದೆ, ಇವ್ರು ಕೊಡ್ಲಿ ಕಸ್ಕೊಂಡು ನನ್ನನ್ನು ಕರ್ಕೊಂಡು ಕೇಸ್ ಹಾಕಿದಾರೆ ಸರ್, ನಾಗರಾಜ್ ಸರ್, ಫಾರೆಸ್ಟರ್ ನಾಗರಾಜ್ ಸರ್ ಒಳಗಿದ್ದಾರೆ ಸರ್ ಅಂತ ಹೇಳಿ. ಇವರು ನನ್ ಕೊಡ್ಲಿ ಕಡೆಯ ಅದ್ರ ಮೇಲೆ ಹೆಂಗೆ ಕೇಸ್ ಹಾಕ್ತಾರೆ, ನಿನ್ ಕೊಡ್ಲಿ ಯಾರು ಕೇಸ್ ಹಾಕ್ಬೋದು ಅಂತ ಆಫೀಸ್ ನೋಡಕ್ ಹೋದ್ರು. ಆಫೀಸ್ ಕಡೆಗೆ ಹೋದ ತಕ್ಷಣ ನಾಗರಾಜ್ ಬಹಳ ಗತ್ತಿನಿಂದ ದರ್ಪದಿಂದ ಕುತ್ಕೊಂಡಿದ್ದಂತ ಇವರು ಈ ಲೇಖಕರು ಪೂರ್ಣಚಂದ್ರ ತೇಜಸ್ವಿ ಅವರು ಬಂದ ತಕ್ಷಣ ಗೊತ್ತಾಗುತ್ತೆ ಅವನಿಗೆ ಏನಪ್ಪ ಅಂತಂದ್ರೆ, ಇವರು ದುರ್ಗಪ್ಪನ ಪರವಾಗಿ ಮಾತನಾಡಲು ಬಂದಿದ್ದಾರೆ, ಕೊಡ್ಲಿಯನ್ನು ಇಸ್ಕೊಳಕ್ ಬಂದಿದ್ದಾರೆ, ಜಾಮೀನಿಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ. ಏನ್ ಸರ್ ಇಲ್ಲಿವರೆಗೂ ಬಂದಿದ್ದು, ಏನ್ ಬೇಕಾಗಿತ್ತು ಅಂತ ಕೇಳಿದ್ರೆ, ಏನಿಲ್ಲ ದುರ್ಗಪ್ಪನ ಯಾಕೆ ಹಿಡಿದಾಕಿದ್ದೀರ, ಕೊಡ್ಲಿ ಯಾಕೆ ಕಿತ್ಕೊಂಡಿದ್ದೀರಲ್ಲ, ಏನ್ ತಪ್ಪಾಗಿದೆ? ಏನಿಲ್ಲ, ಅವನು ಡಿಪಾರ್ಟ್ಮೆಂಟ್ ಸೇರಿ ಮರ ಕಡಿತಾ ಇದ್ದ, ಅದಕ್ಕೋಸ್ಕರ ಅವನು ಹಿಡಿದು ಕೊಡ್ಲಿಯನ್ನ ಕಸ್ಬಿಟ್ಟಿದ್ದೀವಿ. ಅಲ್ಲ ಸರ್, ಡಿಪಾರ್ಟ್ಮೆಂಟಿನ ಮರ ಲೈನ್ ಮೇಲೆ ಬಿದ್ದಿರೋ ಮರ ಕಡಿದ್ರೆ ಅದು ತಪ್ಪಾಗುತ್ತೆ. ಅವನು ಕೆಲಸ ಅವ್ನು ಮಾಡ್ಬೇಕು, ಅವ್ನು ಲೈನ್ ಮೇಲೆ ಅಂದ್ರೆ ಲೈನ್ ಕ್ಲಿಯರ್ ಮಾಡ್ಬೇಕು, ಅವನು ಕರೆಂಟ್ ತೊಂದರೆ ಆಗಿದೆ, ಅವ್ನು ಮರ ಕಡ್ದಿದ್ದಾನೆ, ಅದರಲ್ಲಿ ಏನ್ ತಪ್ಪಿದೆ ಅಂತ ಕೇಳಿದೆ. ನೋಡಿ ಸರ್, ನಿಮ್ಗೆ ಗೊತ್ತಿಲ್ಲ, ಕುತ್ಕೊಳ್ರಿ ಹೇಳ್ತೀನಿ ಅಂತಂದು ಅವನೇನ್ ಮಾಡ್ತಾನೆ, ಕೋರ್ಟ್ ನಲ್ಲಿ ಕೊಡ್ಲಿ ಕೊಡಪ್ಪ, ನೀನ್ ದುರ್ಗಪ್ಪನ ಇಟ್ಕಳ ಬೇಕಾದ್ರೆ ನೀನ್ ಕೇಸ್ ಹಾಕಳೆ, ನನ್ ಕೊಡ್ಲಿ ಯಾಕೆ ಸರ್, ಹಂಗೆಲ್ಲ ಕೊಡಕ್ಕಾಗಲ್ಲ. ಕೊಡ್ಲಿಯನ್ನ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತಾರೆ, ಯಾವುದರಿಂದ ಕಡ್ದ ಮರನ? ದುರ್ಗಪ್ಪ ಇಲ್ಲಿ ತಪ್ಪಿತಸ್ಥ, ಯಾವುದರಿಂದ ಮರ ಕಡ್ದ? ಕೊಡ್ಲಿಯಿಂದ ಕಡ್ದನೋ, ಮಚ್ಚಿನಿಂದ ಕಡ್ದನೋ, ಗರಗಸದಿಂದ ಕೊಯ್ದನೋ, ಯಾವುದರಿಂದ ಕಡ್ದ? ಎಷ್ಟೊತ್ತಲ್ಲಿ ಕಡ್ದ? ಯಾರಿದ್ರು, ಯಾರು ನೋಡಿದ್ರು? ಎಲ್ಲ ವಿಚಾರವನ್ನು ಕೇಳಿ ಅವನ ತೀರ್ಮಾನಗೊಳ್ತಾರೆ. ಸರ್, ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿದ ದುರ್ಗಪ್ಪ, ಅವನನ್ನು ಬಿಡಕ್ಕಾಗಲ್ಲ, ನೀವು ಕೊಡ್ಲಿ ಕೊಡಕ್ಕೂ ಆಗಲ್ಲ, ನಿಮ್ಗೆ ಕಾನೂನು ನಿಮ್ಗೆ ಅಷ್ಟು ಗೊತ್ತಿಲ್ಲ ಅಂತ ಕಾಣುತ್ತೆ ಅಂತ ಹೇಳಿದೆ. ಬಿಡ್ರಿ, ಕಾನೂನು ಬಗ್ಗೆ ಏನ್ ಹೇಳ್ತೀರಾ? ಅವನು ಲೈಟ್ ಮೇಲೆ ಬಿದ್ದಿರ ಮರ ಕಡಿಯೋದು ಬೇಡ, ಕಡ್ದನ್ನ ಒಳಗ್ ತಂದು ಹಾಕಿದ್ರೆ ಅದೇನು ಸರಿ ಆಗ್ತದೆ, ಅವನೇನ್ ತಪ್ಪು ಮಾಡಿಲ್ಲಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಇಷ್ಟು 3ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು. ಆನಂತರ ನಾಗರಾಜ ತನ್ನ ಡಿಪಾರ್ಟ್ಮೆಂಟಿನ ಎಲ್ಲ ವಿವರಗಳನ್ನು ಕೊಡ್ತಾನೆ. ಅಧ್ಯಾಯ 4ರಲ್ಲಿ ಏನಾಗಿದೆ, ಅಧ್ಯಾಯ 4ರಲ್ಲಿ ಎನ್ನುವಂಥದ್ದು ನೋಡೋಣ. ಮುಂದುವರಿದ ಭಾಗ. ಈ ಆನೆ ಮಾಡುವ ಕೆಲಸ ನೋಡಿದರೆ ಯಾರು ತಂದು ಅದನ್ನು ಕಟ್ಟಿ ಹಾಕಿ ಬರೆ ಎಳೆಯುತ್ತೇವೆನ್ನುವ ನಾಗರಾಜನ ಮಾತನ್ನು ನಂಬುತ್ತಿರಲಿಲ್ಲ. ಅಂಬಾಸಿಡರ್ ಕಾರುಗಳನ್ನು ತಂದು ಸ್ಟೇಷನ್ ಹತ್ರ ನಿಂತ್ಕೋಬಹುದು, ಮರಳಿನ ಲಾರಿಗಳನ್ನು ತಂದು ನಿಲ್ಲಿಸ್ಕೋಬಹುದು, ಟ್ಯಾಕ್ಟರ್ಗಳನ್ನು ತಂದು ನಿಲ್ಲಿಸ್ಕೋಬಹುದು, JCB ಇಟಾಚಿ ತಂದು ನಿಲ್ಲಿಸ್ಕೋಬಹುದು. ಮೈನಿಂಗ್ ಕೆಲಸ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಆದ್ರೆ ಜೀವಂತ ಪ್ರಾಣಿಯನ್ನು ತಂದು ನಿಲ್ಲಿಸೋದು, ಕಾನ್ಫಿಸ್ಕೇಟ್ ಮಾಡೋದು ಅಷ್ಟು ಸುಲಭ ಅಂತ ಎಲ್ಲ ತಿಳ್ಕೊಂಡಿದ್ರು. ಆದ್ರೆ ನಾಗರಾಜ ಬರೆ ಹಾಕ್ಬಿಡ್ತೀನಿ, ಕಟ್ಟಾಕ್ತೀನಿ, ಅದು ಹೊಡಿತೀನಿ ಏನೆಲ್ಲ ಹೇಳಿದ್ದ. ಬಾಡಿ ನಮ್ಮೂರಿನ ಮರದ ವ್ಯಾಪಾರಿಗಳು, ಸಾಮಿಲಿನವರು ಆನೆಗೆ ಬಾಡಿಗೆ ಕೊಟ್ಟು ಕೆಲಸಕ್ಕೆ ಕರೆದೊಯ್ಯುತ್ತಿದ್ದರು. ಆನೆಯ ಅಪಾರ ಶಕ್ತಿ, ಅದು ಕೆಲಸ ಮಾಡುವಾಗ ನೋಡಿದರೆ ಮಾತ್ರ ಊಹೆಗೆ ನಿಲುಕುವಂಥದ್ದು. ಆನೆ ಸಾಮಾನ್ಯವಾಗಿರ್ತಕ್ಕಂಥ ಪ್ರಾಣಿ ಅಲ್ಲ, ಎಲ್ಲ ಪ್ರಾಣಿಗಳಲ್ಲಿ ಬಲಿಷ್ಠವಾಗಿರುವಂತಹ ಶಕ್ತಿಯನ್ನು ಹೊಂದಿರುವಂಥದ್ದು ಆನೆ. ಕಂದಕ ಪ್ರದೇಶಗಳಲ್ಲಿ, ಕಾಡುಗಳಲ್ಲಿ, ಇಳಿಜಾರುಗಳಲ್ಲಿ, ಬೆಟ್ಟ ಗುಡ್ಡ ಕಡಿಮೆ ಪ್ರದೇಶಗಳಲ್ಲಿ ಮರದ ತುಂಡುಗಳನ್ನು ರಸ್ತೆಗೆ ತರಬೇಕು ಅಂದ್ರೆ ಇಟಾಚಿ JCBಗಳಿಂದ ಸಾಧ್ಯವಿಲ್ಲ, ಕೆಲಸಗಾರರಿಂದ ಸಾಧ್ಯವಿಲ್ಲ. ಆನೆಯಿಂದ ಶಕ್ತಿಶಾಲಿ ಪ್ರಾಣಿಯಿಂದ ಮಾತ್ರ ಸಾಧ್ಯ. ಆ ಸರಪಣಿ ಹಾಕಿ ಎಳಕಂಬಂದು ರಸ್ತೆಗೆ ಬರ್ತದೆ. ರಸ್ತೆಯಲ್ಲಿರೋ ಮರಗಳನ್ನ ಕಡಿದು ಲೋಡ್ ಮಾಡೋದು ಸುಲಭ. ಆದ್ರೆ ಕಂದಕಗಳಲ್ಲಿ, ಕಾಡುಗಳಲ್ಲಿ ಮರಗಳನ್ನು ಕಡಿದು ವಿಮ್ಕೋ ಕಂಪನಿ ಬೆಂಕಿ ಕಡ್ಡಿ ತಯಾರಿಕೆಗೋಸ್ಕರ ಸರ್ಕಾರದಿಂದ ಪರವಾನಗಿ ಕೊಟ್ಟಿರುತ್ತೆ. ಅದು ಕೃಷ್ಣೇಗೌಡ ಕಾಣಿದ್ದಾರೆ. ಅಂದ್ರೆ ಆನೆಯ ಶಕ್ತಿಯನ್ನು ನೋಡ್ಬೇಕು ಅಂದ್ರೆ ನಾವು ಅದು ತುಂಡೆಳೆಯುವಾಗ ಕಾಡಿನಲ್ಲೇ ನೋಡ್ಬೇಕು. ಆನೆಯ ಅಪಾರ ಶಕ್ತಿ, ಅದು ಕೆಲಸ ಮಾಡುವಾಗ ನೋಡಿದರೆ ಮಾತ್ರ ಊಹೆಗೆ ನಿಲುಕುವಂಥದ್ದು. ವೇಲಾಯುಧನ ಹಿಂದೆ ತಲೆ ತಗ್ಗಿಸಿಕೊಂಡು ನಡೆದು ಹೋಗುವಾಗ ನೋಡಿದರೆ ನಮಗೆ ಅಂದಾಜು ಸಿಗುವುದೇ ಇಲ್ಲ. ಅವು ನೋಡ್ಲಿಕ್ಕೆ ಸೌಮ್ಯವಾಗಿರ್ತವೆ, ಅದ್ರ ಶಕ್ತಿ ಏನು ಅಂತ ಗೊತ್ತಾಗಲ್ಲ. ವೇಲಾಯುಧನಿಂದ ತಲೆ ತಗ್ಗಿಸ್ಕೊಂಡು ಸೊಂಡನ್ನು ಆಡಿಸ್ತಾ ಅದು ಹೋಗ್ತಿದ್ರು ಗೊತ್ತಾಗಲ್ಲ.
ಅದರ ಮಾವುತ, ಆ ಮಾವುತನ ಹತ್ರ ಅದು ವಿನಯವಾಗಿ ನಡ್ಕೊಳ್ಳುತ್ತೆ. ಅದಕ್ಕೆ ಸಿಟ್ಟು ಬಂದು ಅಂದ್ರೆ ಯಾವ್ದಾರ ಮರಕ್ಕೆ ಹಣೆ ಹೆಚ್ಚಿ ತಳ್ತು ಅಂದ್ರೆ ಮರ ಪಟಪಟನೆ ಬೇರುಗಳ ಕಿತ್ತು ನೆಲಕ್ಕೆ ಉರುಳುತ್ತೆ. ಯಾವುದೇ ಒಂದು ವಸ್ತುವನ್ನು ತೆಗೆದು ಎಸಿತಪ್ಪ ಅಂದ್ರೆ ಚಲ್ಲಾಪಿಲ್ಲಿಯಾಗಿ ಹೋಗ್ತದೆ. ವೇಲಾವಿದರ ಹಿಂದೆ ತಲೆ ತಗ್ಗಿಸಿಕೊಂಡು ನಡೆದು ಹೋಗುವಾಗ ನೋಡಿದರೆ ನಮಗೆ ಅಂದಾಜು ಸಿಗುವುದೇ ಇಲ್ಲ. ದೊಡ್ಡ ದೊಡ್ಡ ಮರಗಳಿಗೆ ಹಣೆ ಹೆಚ್ಚಿ ಅದು ಒಮ್ಮೆ ತಳ್ಳಿದರೆ ಸಾಕು, ಬೇರುಗಳೆಲ್ಲ ಪಟಪಟನೆ ನೆಲದಿದ್ದು ಮರ ಬುಡ ಸಮೇತ ಪಲ್ಟಾಯಿಸಿ ಬಿಡುತ್ತದೆ. ಕರಡಿ ಬಂದು ಮರ ಹತ್ಬೋದು. ಆನೆ ಓಡಿಸ್ಕೊಂಡ್ಬಂದ್ರೆ ಏನ್ ಮಾಡ್ತೀರಿ ನೀವು? ಆನೆ ಓಡಿಸ್ಕೊಂಡ್ಬಂದ್ರೆ ಮರ ಹತ್ತಕ್ಕಾಗುತ್ತಾ? ಮರವನ್ನೇ ಓಡಿಸುತ್ತೆ, ಮರವನ್ನೇ ಓಡಿಸುತ್ತೆ. ಒಂದ್ಸಲಿ ಹಣೆ ಇಟ್ಟು ತಡ್ತು ಅಂದ್ರೆ ಎಂತ ಮರ ಆಗಿರಲಿ ಬೇರುಗಳೆಲ್ಲ ಪಟ ಪಟ ಪಟನೆ ಹರಿದು ಮರ ಧರೆಗೆ ಉರುಳುತ್ತದೆ. ಅಂತ ಅಪಾರವಾದ ಶಕ್ತಿ ಆ ಆನೆಗೆ ಇದೆ. ಮರ ಬುಡ ಸಮೇತ ಪಲ್ಟಾಯಿಸಿ ಬಿಡುತ್ತದೆ. ತೀರಾ ದೊಡ್ಡ ಮರಗಳಾದರೆ ಅವುಗಳ ಬುಡದಲ್ಲಿನ ಮಣ್ಣು ಬಿಡಿಸಿ ಅಡ್ಡ ಬೇರುಗಳನ್ನು ಕಡಿದು ಆನೆಗೆ ಕಟ್ಟಲು ಹೇಳುತ್ತಿದ್ದರು. ಬಹಳ ದೊಡ್ಡ ಮರ, ಅದನ್ನು ಆನೆಯಿಂದ ಬಿಡಿಸಕ್ಕೂ ಸಾಧ್ಯವಿಲ್ಲ. ಅಂತ ಮರವನ್ನು ಏನ್ ಮಾಡೋರು, ಸೈಡು ಆನೆ ಮತ್ತು ಚಲಿಕೆಗಳಿಂದ ಮಣ್ಣಿನಿಂದ ಅದನ್ನು ತೆಗೆದು ಆ ಬೇರುಗಳನ್ನ ಕಡಿತಿದ್ರು. ದೊಡ್ಡ ಬೇರುಗಳನ್ನು ಕಡಿತಿದ್ರು. ಅರ್ಧ ಬೇರುಗಳನ್ನು ಸುತ್ತ ಕಡಿದು ಆನೆಯಿಂದ ತಳಿಸ್ತಾ ಇದ್ರು. ಆ ಮರಗಳು ಬುಡ ಸಮೇತವಾಗಿ ಪಲ್ಟಾಯಿಸಿ ಬಿಡ್ತಾ ಇತ್ತು. ಅಡ್ಡ ಬೇರುಗಳನ್ನು ಕಡಿದು ಆನೆಗೆ ತಳ್ಳಲು ಹೇಳುತ್ತಿದ್ದರು. ಎಂತಹ ಮರಗಳಾದರೂ ಆನೆಯ ದೈತ್ಯ ಶಕ್ತಿ ಎದುರು ಚೀತ್ಕರಿಸಿ ನೆಲಕ್ಕೆ ಉರುಳುತ್ತಿದ್ದವು. ಎಂತ ದೊಡ್ಡ ದೊಡ್ಡ ಮರ ಆಗಿದೆ. ಅವೇನ್ ಮಾಡ್ತಾ ಇದ್ರು, ಆನೆಯ ದೈತ್ಯ ಶಕ್ತಿಯ ಎದುರು ಚೀತ್ಕರಿಸಿ ಉರುಳು ಬೀಳ್ತಾ ಇತ್ತು. ಅದು ಇಲ್ಲಿ ಆನೆಯ ಶಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಆನೆ ಸಾಕಷ್ಟು ಶಕ್ತಿಯುತವಾಗಿರ್ತದೆ, ಎಂತ ಮರ ಬೇಕಾದ್ರೂ ಓಡಿಸುತ್ತದೆ. ಅಂತಹ ಆನೆಯನ್ನು ತಂದು ಕಾನ್ಫಿಸಿಕೇಟ್ ಮಾಡಾಕಂಥದ್ದು ಕಷ್ಟ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದು ಮರ ಉರುಳಿಸುವ ಪರಿ ನೋಡಿದರೆ ಕಾಡಿನಲ್ಲಿ ಆನೆಗಳ ಕೈಯಿಂದ ತಪ್ಪಿಸಿಕೊಳ್ಳಲು ಮರ ಹತ್ತುವವರು ಮೂರ್ಖರೆಂದು ನನ್ನ ಅಭಿಮತ. ನಾವ್ ಹೇಳಿದ್ವಿ, ಕರಡಿ ಬಂದು ಮರ ಹತ್ಕೋಬಹುದು, ಆನೆ ಓಡಿಸ್ಕೊಂಬಂತವ್ರು ಮರ ಹತ್ತಂಗಿಲ್ಲ ನಾವು. ಯಾಕಂತಂದ್ರೆ ಆ ಮರವನ್ನು ಹತ್ತಿದ್ರೆ ಮರನೇ ಉಳಿಸುತ್ತೆ, ನಮ್ಮನ್ನೇ ಸೊಣ್ಣನ್ನು ಸುತ್ಕೊಂಡು ನೆಲ ಹೊಡೆಯುತ್ತೆ. ಹಾಗಾಗಿ ಆನೆ ಓಡಿಸ್ಕೊಂಬಂದ ಮರ ಹತ್ತಿದ್ರೆ ಅವರಂತ ಮೂರ್ಖರು ಬೇರೆ ಯಾರಿಲ್ಲ, ದಡ್ಡತನ ಅನ್ನುವಂಥದ್ದು ಹೇಳ್ತಾರೆ. ಅದು ಕೊಲ್ಲಬೇಕೆಂದು ಮನಸ್ಸು ಮಾಡಿದರೆ ಮರವೇರಿದವರನ್ನು ಮರದ ಸಮೇತ ನೆಲಕ್ಕಪ್ಪಳಿಸುವುದು ಆನೆಗೆ ಖಂಡಿತ ಕಷ್ಟದ ಕೆಲಸವಲ್ಲ. ಇಂದಿನ ಕಾಲದ ರಾಜ ಮಹಾರಾಜರುಗಳು ಆನೆಗಳ ಸೈನ್ಯದ ಬೆಟಾಲಿಯನ್ ಇಟ್ಟುಕೊಂಡಿದ್ದರೆಂದು ಕೇಳಿದ್ದೇವೆ. ಮೊದಲ ಕೃಷ್ಣದೇವರಾಯನ ಕಾಲದಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಆನೆಗಳ ಬೆಟಾಲಿಯನ್ ಬಹಳ ದೊಡ್ಡದಾಗಿತ್ತು. ಅವರು ಶ್ರೀಲಂಕಾದಿಂದ ಆನೆಗಳನ್ನು ತರಿಸ್ತಾ ಇದ್ರು, ಅರೇಬಿಯಾದಿಂದ ಕುದುರೆಗಳನ್ನು ತರಿಸ್ತಾ ಇದ್ರು. ತಮ್ಮ ಶಕ್ತಿಶಾಲಿಯಾದ ಸೈನ್ಯ ಇರೋದ್ರಿಂದನೇ ದಕ್ಷಿಣ ಭಾರತವನ್ನೆಲ್ಲ ಗೆಲ್ತಾರೆ. ಬಹುಮನಿ ಸಾಮ್ರಾಜ್ಯದ ಮೇಲೆ ವಿಜಯವನ್ನು ಸ್ಥಾಪಿಸ್ತಾರೆ. ಆ ಬಹುಮನಿ ಸಾಮ್ರಾಜ್ಯವನ್ನು ಗೆಲ್ಲುವಂತಹ ಶಕ್ತಿ ಅವರಿಗೆ ಬಂದಿದ್ದು ಯಾವುದರಿಂದಪ್ಪ ಅಂದ್ರೆ ಆನೆ ಬೆಟಾಲಿಯನ್ ಮತ್ತು ಕುದುರೆ ಬೆಟಾಲಿಯನ್ಗಳಿಂದ. ಅರೇಬಿಯಾ ಮತ್ತು ಶ್ರೀಲಂಕಾದಿಂದ ಕುದುರೆಗಳನ್ನ, ಶ್ರೀಲಂಕಾದಿಂದ ಆನೆಗಳನ್ನು ತರ್ತಾ ಇದ್ರು. ಈ ರೀತಿ ಶಕ್ತಿಶಾಲಿಯಾಗಿರ್ತಕ್ಕಂತಹ ಸೈನ್ಯದ ಸಂರಕ್ಷಣೆಯನ್ನ ಮಾಡಲಿಕ್ಕೆ ಅವರೇನ್ ಮಾಡ್ತಾ ಇದ್ರು, ಹುಡುಕ್ತಾ ಇದ್ರು ಆನೆಗಳನ್ನು. ಆನೆಗಳ ಸೈನ್ಯದ ಬೆಟಾಲಿಯನ್ ಇಟ್ಟುಕೊಳ್ಳುತ್ತಿದ್ದರೆಂದು ಕೇಳಿದ್ದೇವೆ. ಈಗಿನ ಕಾಲದ ಯುದ್ಧದ ಟ್ಯಾಂಕರ್ಗಳಂತೆ ಅವು ಶತ್ರು ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದವೆಂದು ತೋರುತ್ತದೆ. ಯುದ್ಧಗಳಲ್ಲಿ ಬಹಳ ಸಾಧ್ಯ, ನಾನು ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೋಬೇಡಿ. ಈಗ ಕಳೆದ ವರ್ಷದಲ್ಲಿ ಬಿಡುಗಡೆಯಾದಂತಹ ಬಾಹುಬಲಿ ಎನ್ನುವಂತಹ ಚಲನಚಿತ್ರವನ್ನು ನೋಡಿದ್ರೆ ನೀವು ತೆಲುಗಿನಲ್ಲಿ ಆನೆಯ ಬೆಟಾಲಿಯನ್ ಹೇಗಿರ್ತದೆ, ಎಷ್ಟು ಜನರನ್ನು ಕೊಲ್ತದೆ, ಅದರ ಶಕ್ತಿ ಏನು ಅನ್ನುವಂಥದ್ದು ನೋಡ್ಬೋದು. ಯುದ್ಧದ ವೈಖರಿಯನ್ನು ಬಹಳಷ್ಟು ಚೆನ್ನಾಗಿ ಚಿತ್ರಿಸಿರ್ತಾರೆ. ಒಳ್ಳೆಯದು ಎಲ್ಲೇ ಇರಲಿ, ಹೇಗೆ ಇರಲಿ, ಅದನ್ನ ತಗೋಬೇಕು ನಾವು. ಇಲ್ಲಿಯವರೆಗೂ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕೃಷ್ಣೇಗೌಡನ ಆನೆಯನ್ನು ನೋಡಿದ್ವಿ. 4ನೇ ಅಧ್ಯಾಯದ ಮೊದಲನೇ ಪ್ಯಾರವರೆಗೆ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ 4ನೇ ಅಧ್ಯಾಯವನ್ನು ನೋಡೋಣ. ಅಲ್ಲಿವರೆಗೂ ಓದ್ತಾ ಇರಿ, ಬರಿತಾ ಇರಿ. ಇವೆಲ್ಲ ಪಾತ್ರಗಳನ್ನ ಒಂದ್ ಕಡೆ ಬರ್ಕೊಳ್ಳಿ, ಮುಖ್ಯಾಂಶಗಳನ್ನ ಬರ್ಕೊಳ್ರಿ, ಅರ್ಥಗಳನ್ನು ಬರ್ಕೊಳ್ರಿ, ಶಬ್ದಗಳ ಅರ್ಥ ಇರ್ತದಲ್ಲ ಅದನ್ನ ಸರಿಯಾಗಿ ಓದ್ರಿ. ದಿನ 1 ಗಂಟೆ ಓದುವಂತ ಹವ್ಯಾಸವನ್ನು ಇಟ್ಕೊಳ್ರಿ. ನಿಮ್ಮ ಶುದ್ಧವಾದ ಬರವಣಿಗೆ, ಶುದ್ಧವಾಗಿರ್ತಕ್ಕಂಥ ಮಾತುಗಾರಿಕೆಗೆ ಸಹಾಯ ಆಗ್ತದೆ. ಒಳ್ಳೆಯ ಅಂಕಗಳು ಬರ್ತವೆ. ಇಲ್ಲಿವರೆಗೂ ಕೇಳಿದ್ದಕ್ಕೆ ಧನ್ಯವಾದ.